ಒಂದೊಂದು ಧಾರವಾಡ ವೈದ್ಯಕೀಯ ಸಂಘ ಸುಳ್ಯ ಶಾಖೆ ಇದರ ವತಿಯಿಂದ ನಾವು ಇವತ್ತು ವೈದ್ಯರ ದಿನಾಚರಣೆ ಮತ್ತು ಕುಟುಂಬ ಮಿಲನ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಭಾರತೀಯ ವೈದ್ಯಕೀಯ ಸಂಘ ಸುಳ್ಯ ಶಾಖೆಯ ಅಧ್ಯಕ್ಷರು ಆದಂಥ ಡಾಕ್ಟರ್ ವೀಣಾ ಹಾಗೂ ಕಾರ್ಯದರ್ಶಿಯಾದಂಥ ಡಾಕ್ಟರ್ ರವಿಕಾಂತ್ ಸರ್ ಅವರು ವೇದಿಕೆಗೆ ಬರಬೇಕು. ಹಾಗೂ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಕೆ ವಿ ಚಿದಾನಂದ್, ಡಾಕ್ಟರ್ ಚಕ್ರಪಾಣಿ, ಇವತ್ತಿನ ಗೌರವ ಸನ್ಮಾನ ಸ್ವೀಕರಿಸಿರುವ ಡಾಕ್ಟರ್ ಶ್ರೀಕೃಷ್ಣ ಬಿ ಎನ್, ಶ್ರೀಮತಿ ಡಾಕ್ಟರ್ ಗೀತಾ ಡೋಪಾ ಮೇಡಮ್ ಇವರು ವೇದಿಕೆಗೆ ಬಂದು ಆಸೀನರಾಗಬೇಕು. ಮೊದಲದಾಗಿ ಕಾಲರಿಂಗ್. ಪ್ರಾರ್ಥನೆ ಡಾಕ್ಟರ್ ಅರುಣಾ ಸಿ ಆರ್ ಅವರಿಂದ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವನೇ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಮೂಷಿಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿದನೆ, ಆದರದಿಂದ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿದನೆ, ಆದರದಿಂದ ಸರಸಿ ಜನಾಭ ಶ್ರೀ ಪುರಂದರ ವಿಠಲನೆ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನೆ, ನಿರತನೆ ನೆಯುವಂತೆ ವರದಯ ಮಾಡೋ, ನಿರತನೆ ನೆಯುವಂತೆ ದಯ ಮಾಡೋ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವನೇ, ಗಜವದನ ಬೇಡುವೆ. ಭಾರತೀಯ ವೈದ್ಯಕೀಯ ಸಂಘದ ಪ್ರಾರ್ಥನೆ. ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೋವಿನಿಂದ ಮುಕ್ತವಾಗಿರಲಿ, ಎಲ್ಲರೂ ದುಃಖದಿಂದ ಮುಕ್ತವಾಗಿರಲಿ, ಎಲ್ಲ ಆಸೆ ಆಮಿಷಗಳನ್ನು ಮೀರಿ ಗುಣಪಡಿಸುವವರು ನಾವಾಗಿರಲಿ. ಧ್ವಜವಂದನೆ. ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರಾದ ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸಲು ಇಲ್ಲಿ ನಿಂತಿದ್ದೇವೆ. ಅದರ ಗೌರವ ಮತ್ತು ವೈಭವವೇ ನಮ್ಮ ಬೆಳಕು ಮತ್ತು ಶಕ್ತಿ, ಮತ್ತು ಅದರ ಪಥವೇ ನಮ್ಮ ಪಥವು. ಈ ರಾಷ್ಟ್ರೀಯ ಸಂಸ್ಥೆಯ ಮಾನ್ಯತೆ ಪಡೆದ ಸದಸ್ಯರಾದ ನಾವು ನಮ್ಮ ಜವಾಬ್ದಾರಿಗಳನ್ನು ಅರಿಯುವ ಮೂಲಕ ಅದಕ್ಕೆ ನಮ್ಮ ನಿಷ್ಠೆಯನ್ನು ತೋರಿಸುವ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ದೇಶ ಸಮೂಹಗಳ ನಡುವೆ ನಮ್ಮ ರಾಷ್ಟ್ರಧ್ವಜವು ಉನ್ನತ ಮಟ್ಟದಲ್ಲಿ ಹಾರಾಡುವ ಸಲುವಾಗಿ ನಮ್ಮ ಅಧಿಕಾರದಲ್ಲಿರುವ ಎಲ್ಲವನ್ನೂ ಅದಕ್ಕೆ ಸಮರ್ಪಿಸುವ ಪ್ರಮಾಣ ಮಾಡುತ್ತಿದ್ದೇವೆ. ಜೈ ಹಿಂದ್. IMA ಚಿರಾಯುವಾಗಿರಲಿ. ಥ್ಯಾಂಕ್ ಯು. ಧನ್ಯವಾದ. ಈ ದಿನ ಭಾರತದ ಒಬ್ಬ ಮಹಾನ್ ವೈದ್ಯ ಡಾಕ್ಟರ್ ಬಿಪಿನ್ ಚಂದ್ರ ರಾಯ್ ಅವರ ವೃತ್ತಿಪರತೆ, ಸಾಮಾಜಿಕ ಕಳಕಳಿಯ ನೆನಪಿಗಾಗಿ ನಡೆಸ್ತಾ ಇರುವಂತಹ ಈ ವೈದ್ಯರ ದಿನಾಚರಣೆಗೆ ಸಮಾರಂಭದ ಸುಳ್ಯ ಭಾರತೀಯ ವೈದ್ಯಕೀಯ ಸಂಘದ ಸುಳ್ಯ ಶಾಖೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀಮತಿ ವೀಣಾ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಡಾಕ್ಟರ್ ಚಕ್ರಪಾಣಿ, ಪ್ರಾಧ್ಯಾಪಕರು ವೈದ್ಯಕೀಯ ಶಾಸ್ತ್ರ ಮೆಡಿಸಿನ್ ವಿಭಾಗ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು.
ಮತ್ತು ಅವರ ಶ್ರೀಮತಿಯವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಭಾರತೀಯ ವೈದ್ಯಕೀಯ ಸಂಘ ಸುಳ್ಯ ಶಾಖೆ ಇದರ ಸ್ಥಾಪಕ ಅಧ್ಯಕ್ಷರು, ಹಾಗೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಸುಳ್ಯ ಇದರ ಅಧ್ಯಕ್ಷರು, ಹಿರಿಯ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಕೆ ವಿ ಚಿದಾನಂದ ಮತ್ತು ಅವರ ಶ್ರೀಮತಿಯವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಈ ದಿನ ಡಾಕ್ಟರ್ ಬಿಪಿನ್ ಚಂದ್ರ ರಾಯ್ ಅವರ ನೆನಪಿನಲ್ಲಿ ನಡೆಯುವಂತಹ ವೈದ್ಯರ ಸನ್ಮಾನದಲ್ಲಿ ಸನ್ಮಾನಗೊಳ್ಳುತ್ತಾ ಇರುವಂತಹ ಕಳೆದ 33 ವರ್ಷಗಳಿಂದ ಸುಳ್ಯದಲ್ಲಿ ಸೇವೆ ನೀಡಿ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಡಾಕ್ಟರ್ ಶ್ರೀಕೃಷ್ಣ ಭಟ್ ಮತ್ತು ಅವರ ಮನೆಯವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ಹಾಜರಿರುವಂತಹ ಡಾಕ್ಟರ್ ಶ್ರೀಮತಿ ಗೀತಾ ದೊಪ್ಪ, AMS ಕರ್ನಾಟಕ ಚಾಪ್ಟರ್ ಇದರ ಅಧ್ಯಕ್ಷರು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಭಾರತೀಯ ವೈದ್ಯಕೀಯ ಸಂಘ ಸುಳ್ಯ ಶಾಖೆಯ ಪದಾಧಿಕಾರಿಗಳು, ಸದಸ್ಯರು, ಪತ್ರಿಕಾ ಮಿತ್ರರು ಮತ್ತು ಅವರ ಎಲ್ಲ ಕುಟುಂಬದವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದ. Dignitaries on the dais, off the dais, it gives me an immense pleasure to read about the IMA Sulya branch activities. It was the same old branch from the previous year. It was continued from the academic year of October 2023. We had a lot of active members in our branch and there were a lot of activities. Only salient points I am highlighting here. Then it was started with from the month of October, with Dr. Veena Madam gave a health talk, say no to drugs to the NSS students. And the very next we had Dr. Geeta Doppa received an IMA AMS award for conducting a conference, state conference in Tumkur. And our Sulya branch also had a lot of activities in the previous year. For that, even IMA Sulya branch was awarded 2 awards. One was for the small and medium branch award and one for the safe child for conducting a conference or one day old conference or safe female child. And Dr. Veena gave a talk on alcoholism group, counseling of the alcoholism groups. And another health talk, Dr. Veena Madam was given at the Enekalu High School. There are a lot of health talks were going on in the various schools in and around of Sulya. Elimele High School also. And even IMA Sulya members, all the IMA Sulya came together for a Diwali celebration at our IMA house. So a lot of fun we had during that period. And again, one more, for the staff of the CHC Sulya, Rangoli competition was conducted and the hospital staffs were awarded. So there were a lot of very good Rangolis were produced by the hospital staff. And in the 19th 11th, Dr. Geeta Doppa and Dr. Veena Madam attended the SWC meeting in Bangalore, where Dr. Geeta Doppa was selected as a chairman for award committee from IMA KSB. And Dr. Veena Madam was selected for the chairman for Kannada Barahagara Samiti at IMA KSB. And a health camp was conducted at Madapadi on account of Sulya Habba, where it was celebrated on the birthday of our late Dr. Kurunji Venkatamana Gowda. Dr. Nandakumar sir was felicitated in that event. And Kannada medical writers and IMA Sulya branch had conducted a charity lecture on anemia awareness, where Dr. Umashankar Bokar sir was the resource person. And women health awareness program at Mahila Grama Sabha was given by Dr. Veena, was the resource person for that event. And health talk, again, adolescent health and also a distribution of free sanitary pads to the high school students was organized. And KVG Medical College in association with IMA Sulya and also Karnataka chapter of ophthalmology department had conducted eye and beyond about the various information about the eye diseases.
And Mandekolo Grama Panchayat and a library organized a library week celebration where all the scholars were felicitated, and even Dr. Veena Madam was also felicitated in that program. And here Dr. Geeta attended a CWC meeting at IMA National Conference at Kollam, Kerala. Health awareness for sexual workers, mainly how to prevent the sexually transmitted disease among these, was given by Dr. Veena Madam. Again, at Kannada Baragara Samiti, where in IMA KSB, Dr. Veena Madam gave importance about the Kannada Baragara Samiti in the branch president and secretary meeting at Bangalore, where Dr. Geeta Doppa gave information about the IMA AMS, and also she explained various courses that are awarded by the IMA AMS throughout India. And last year we had lost one of our member, Dr. Harsha Pare sir, who had IMA KSS scheme. For him, 19 lakh was awarded. So for this, IMA member, all the IMA members went there to his house and provided the check of 19 lakhs to the family members of IMA, of Dr. Harsha Pare sir. And Dr. Geeta Doppa gave a talk on PCPNDT and MTP Act on Beti Bachao, Beti Padhao program to the Anganwadi workers, Asha workers, and Sri Shakti Sangha. And Dr. Nandakumar sir was the resource person for a child marriage, infant mortality rate, and maternal mortality rate workshop for a women and child development department. And health talk was organized by Dr. Veena Madam at a primary school and India Foundation for the Hearts. Dr. Sai Geeta Madam was a resource person for a Say No to Drugs in the government primary and high school students. And in the Markanja High School, again, health awareness program was conducted, and various information about the menstrual hygiene and personal hygiene was explained to the students. And in association with KVG Dental College, Dr. Veena Madam was there, and their Doctor's Day was celebrated, and Dr. Veena Madam gave a talk on CS cervix and HPV vaccine. Again, Dr. Veena Madam gave a talk on anemia awareness for the first PUC students in association with Indian Academy of Pediatrics. Sai Geeta Madam again gave information about the CA breast, CS cervix, and general health problems at Ambika Mahila Mandala. And mega health camp was organized at CHC in association with IMA Sulya. Dr. Bhavya was felicitated on Women's Day at Swarna Mahila Mandala. And Veena Madam was felicitated for her Arogya Chintana series by Vasanta Prakashana. And Veena Madam was once again felicitated from the Welfare Trust for prevention of female feticide. And she gave us a talk on prevention of female feticide and what's our responsibility. And Dr. Venkata Krishna gave Dr. Venkata Krishna was a resource person for a CME, which was organized for a new era in the treatment of diabetes. There was a IMA KSB president, Dr. Srinivas sir, along with Mohan Kumar sir, Annadani Meti, visited IMA Sulya. And though it was a Sunday, but all our members attended the meeting, and Dr. So Doctor's Day symbolizes the expression of gratitude by the patients towards the medical profession. In 1990, Indian Medical Association, the world's largest non-government organization, proposed to the Government of India that 1st of July be declared as Doctor's Day, which was promptly accepted and officially notified. 1st of July was chosen as it happens to be the day of entrance and exit
of one of the greatest personalities of our country who embodied the values of an ideal human being, Dr. Bidhan Chandra Roy. So he was a brilliant academician, eminent physician, erudite scholar, astute politician, strict disciplinarian, patriot to the core, and one of the builders of modern India. Let's see the journey of this Bharat Ratna, the precious jewel among Indians. Bidhan Chandra Roy was born on 1st of July 1982 to Prakash Chandra Roy and Aghor Kamini Devi at Bankipur in Patna on the banks of the holy river Ganges. He was the youngest of 5 siblings. He was greatly influenced by the simplicity, discipline of his parents. Charity, love, affection, understanding of human beings formed the main principles of their family. After completing BA from Patna College with honors in mathematics, he was offered the post of Deputy Magistrate by Lieutenant Governor of Bengal. But Bidhan wanted to study. He applied for admission to Bengal Engineering College and Calcutta Medical College, and finally he opted to go to the medical school. Bidhan left for Calcutta in June 1901. On completion of graduation, Dr. Bidhan wanted to pursue postgraduate studies only at the St. Bartholomew's Hospital, London, one of the oldest and distinguished hospital in the world, which was founded in 1123. In 1909, Dr. Bidhan Chandra Roy went to London with rupees 1200 only in his pocket. He was refused admission at St. Bartholomew's, being an Asian, and only on his 30th attempt, Dean Dr. Shore gave him admission. To meet his educational expenses, Dr. Roy worked as a nurse during his free time. Being sincere, hardworking, determined, Dr. Roy was awarded both MRCP and FRCS on May 1911, which is a very rare accomplishment. Dean Dr. Shore personally congratulated Dr. Roy and said, "I am really ashamed of my conduct in not admitting you to this institution when you came to me first. I would in future admit any student who obtains a letter of introduction from you without any question." Dr. Roy returned to India to set up his practice. He came into direct contact with the sufferings of the people and poverty in India. He was ready to do anything for the poor and needy people. Dr. Roy was a physician to Mahatma Gandhi also. The Bengal Legislative Party proposed Dr. Roy as their leader. On 23rd January 1948, Dr. Bidhan Chandra Roy was sworn in as the Chief Minister of West Bengal by Governor Sri Rajagopalachari. He led Bengal for 14 years as the Chief Minister. Many national and international leaders who interacted with Dr. Bidhan Chandra Roy were amazed by his administrative capabilities, futuristic thinking, and charismatic popularity as Chief Minister and also as a physician. July 1962, Dr. Roy attended his patients in the morning. He looked into the affairs of the state, gifted his house to be converted into a hospital in the name of his mother, Aghor Kamini Devi, and left for his heavenly abode. Much like Gautam Buddha, Bidhan also breathed his last on the same calendar date on which he was born. The legacy of Dr. B.C. Roy, the Karma Yogi, lives on for eternity. Thank you. I am very much delightful to introduce my favorite professor, Dr. Chakrapani, Professor of Medicine, KMC Mangalore, on this auspicious day of Doctor Celebration and Guru Purnima. He is one of the most
popular and eminent physicians of Mangalore. I have the opportunity to study under his guidance during my PG period in KMC. We call him as physicians of physicians because so many physicians, they refer so many critical patients to him. Most of the ICU patients are seen by Dr. Chakrapani sir. And as a teacher, he is amazing. He guided a lot for me. And he never used to raise his voice. Even we do blunder mistakes, he becomes silent. And with that, we come to know that he is not happy with us. Our sir, he born in 1963 on October 1st. He did his MBBS in 1987 and MD General Medicine in 1990, both in KMC Mangalore. Since then, he is doing his service in KMC Mangalore only. Now he is the Professor of Medicine and Director of Clinical Research KMC Mangalore. He is the former HOD of Medicine for 3 years and former President of Association of Physicians of India DK Chapter and former Chairman Indian Society of Critical Care Medicine Mangalore Chapter. And he was the former Associate Dean of KMC Mangalore. His publications are about 94 and he has got many citations in reputed journals. He guided 3 PhD scholars and so many numbers of PGs. This is one part of his life. He is a great musician actually. He is a renowned flute player and he performed so many concerts in and around Mangalore, Udupi, Sulya, Kasaragod, and he is a former member of audition committee for Carnatiki music at All India Radio Mangalore. He is selected for the group study exchange program of the Rotary International. In that he visited USA during 1999. His beloved parents are Dr. Mahabala Bhatt and Mrs. Honnamma. His spouse is, Madam is here, Dr. K. Vidya Lakshmi, who is a microbiologist in KMC Mangalore. They have 2 daughters. Elder, she is an ophthalmologist, Dr. Swati, and married to a neurologist. Both are working in KMC Manipal. And younger daughter is Dr. Sindhu. She is doing her PG in surgery. May the God bless them, sir, for the wealth and health of our sir and their family. Thank you. Dignitaries on the dais, off the dais, my friends, and doctors assembled here.
At the outset, I would like to express my sincere gratitude and appreciation on behalf of my wife, Dr. Vidya Lakshmi, and myself for inviting us on this very important and momentous occasion. Doctor's Day is a very important day in every doctor's calendar in India. Now, we all are doing our services and we get our returns, and why do we have to celebrate separately every year? That celebration is required because we have to reflect on what Dr. B.C. Roy has guided us. We have to reflect on what way we are taking forward, and then pledge ourselves again to carry forward his legacy. IMA is, as I already pointed out, one of the largest NGOs in the world. And we all should be very proud of that fact that we are members of such a large NGO in the world. And being IMA makes us a group of a very elite network. Whether I am working in a tertiary care hospital as a professor, or somebody is working as a consultant in a district center, or a general practitioner, all of us are working in this a very complicated, intricate network. And through this network, we try to deliver our services to the society. Dr. B.C. Roy has given us the guidance that by his activities, where he was a very sharp clinician, astute administrator, and a principled politician. Through these three services, he showed that we can serve the humanity, and this societal concern has to be there in whatever we do. And that can be done only by strengthening our group. IMA should be the parent body of all specialities, like a hub and spoke model, and all other doctors, including other specialities, should be getting their energy and give it back to them, to IMA. And in all this process, we also should remember that our family is with us. That's why today's celebrations are very important. Doctor's Day with family gathering, because without the family support, we will not be able to achieve what we have done till now, because as doctors, our timetables are erratic, the requirements are very strong, our commitment to this profession and society is so great that without proper support of the family, children and other members and support systems, we cannot achieve what we have done till now. So it is time for us to reflect backwards on what we have achieved, appreciate the support which we have received from colleagues, referring doctors, patients, and then reaffirm our commitment to carry forward this responsibility forward for the next years to come. And with that, we can definitely fulfill the dreams of Dr. B.C. Roy, and that way support in the good nation building. I once again thank the office bearers of IMA Sulya, specifically President Dr. Veena and Dr. Himakar, who have been instrumental in facilitating my visit to this place, because every time I come here, I look forward to meeting my close friends, relatives and other doctors in this city, because I have been associated with the Sulya for more than 3 decades in various capacities, and I enjoy coming here every time. And specifically, I observed with keen interest the report presented by the Secretary. Unlike IMA meetings of many of the big cities, for example, Mangalore, where we do have a lot of activities, but I was amazed by the number of programs which had got societal concern. That was something which was very unique for this branch compared to other branches in Mangalore, where we do have a lot of CMEs, but not that much of activity which is focused towards societal needs. So I congratulate the IMA Sulya for this, and continue forward the good work that you have been doing, and thank you once again. Thank you. Introduction of our one more chief guest, Dr. Sri Krishna Bhatt, Children's Specialist, Sulya. By respected dignitaries on dais and off the dais, it's my great pleasure to introduce my esteemed friend Dr. Sri Krishna to this distinguished gathering. Dr. Sri Krishna was born on the 1st May 1963
His father is Bellampadu Narayan Bhatt and his mother is Saraswati Amma. He hails from the Alike village that is near Vittla, that is Bantwal Taluk. He received his primary education at Alike Adyanadaka. He pursued his MBBS at Bangalore Medical College, Bangalore. He completed his post-graduation in pediatrics in Karnataka Medical College, Hubli, where even I have done my post-graduation. His professional journey includes a year of service which has been done in Father Mullas Hospital and specialized training in neonatology at Amrita Institute of Medical Sciences, Kochi, Kerala, as well as in pediatric pulmonology at Child Health Institute, Chennai. Dr. Sri Krishna commenced his clinical practice in June 1991. He became the first pediatrician to establish himself as a consultant at Sulya. Over the past 33 years of his service, he has cared for more than 8 lakhs of patients. In his involvement with the Indian Medical Association, he is the founder member of our IMA Sulya branch. He has held various roles such as treasurer, secretary, vice president and president at the Sulya IMA branch, including the 2 years of presidency during the COVID pandemic. Despite the challenges posed by the pandemic, he has successfully organized numerous activities. He has done infrastructure development of our IMA house, and our IMA body become a registered body under his presidency. Dr. Sri Krishna is a multifaceted individual excelling in several areas. He is an accomplished writer, contributing health and social topics to the newspapers. He has delivered radio talks and Doordarshan interviews. He has conducted health talks for the students. His hobbies include cycling, gardening, and chess. He has a keen interest in mono acting. He practices yoga and pranayam regularly. His commitment to the social causes is evident. He has been a member of Rotary Club for more than 15 years. He actively participates in blood donation drives. He provides free consultations to the military Jawans, showing a great respect for their service. Two notable initiatives of our Dr. Sri Krishna are his active participation along with his family in the Swachh Bharat Abhiyan for several years regularly. His leadership in conducting Samskara Deepika classes every week for students at Chennakeshwar temples aimed at building a healthy society. Regarding his family, Dr. Sri Krishna is married to Dr. Vidya Sharada Kanavu, a practicing dentist at Sulya. Their son, Dr. Sudeep Narayan, is a gold medalist in BDS and is now pursuing his MDS in Dharwad Dental College. He is also very talented and he has won national level awards. Their daughters, Sinchana Saraswati, excels in Bharatanatyam and is studying BSc Psychology. In conclusion, Dr. Sri Krishna embodies dedication, versatility, and deep commitment to both medical excellence and community services. His contributions to healthcare, education, and social welfare are truly commendable. Thank you. ಥ್ಯಾಂಕ್ ಯು ಸರ್. ಮಕ್ಕಳ ತಜ್ಞರು. ಸುಳ್ಯದಲ್ಲಿ ಮೊದಲ ಮಕ್ಕಳ ತಜ್ಞರಾಗಿ 1991ರಿಂದ ಸತತವಾಗಿ 33 ವರ್ಷಗಳ ಕಾಲ 8 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಟ್ಟವರು.
ಅಡ್ಡನಡ್ಕ ಮತ್ತು ಅಳಿಕೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ವೈದ್ಯಕೀಯ ಶಿಕ್ಷಣವನ್ನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಗೂ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಪಡೆದುಕೊಂಡವರು. ಆರೋಗ್ಯಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ ಆರೋಗ್ಯ ಸಂಬಂಧಿತ ಭಾಷಣಗಳನ್ನು ಮಾಡಿದವರು. ಪ್ರೌಢಶಾಲೆಯ ಸಂಘದ ಅಜೀವ ಸದಸ್ಯರಾಗಿ, ಖಜಾಂಚಿಯಾಗಿ, ಸೆಕ್ರೆಟರಿಯಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಭಾರತೀಯ ಸಂಘದ ವೈದ್ಯಕೀಯ ಸಂಘದ ನೋಂದಣಿಗಾಗಿ ಶ್ರಮವಹಿಸಿದವರು. 25ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದವರು. ಸ್ವಚ್ಛ ಭಾರತ ಅಭಿಯಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇತರರಿಗೂ ಪ್ರೇರಣೆ ನೀಡುತ್ತಾ ಬಂದವರು. ಧಾರ್ಮಿಕ ಹಾಗೂ ಸಂಸ್ಕಾರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಚೆನ್ನಕೇಶವ ದೇವಸ್ಥಾನದಲ್ಲಿ ನಡೆಸುವ ಸಂಸ್ಕಾರ ದೀಪಿಕೆ ಎನ್ನುವ ಕಾರ್ಯಕ್ರಮದ ಆಯೋಜಕರೂ ಪ್ರಾಯೋಜಕರೂ ಹೌದು. ಸದಾ ಲವಲವಿಕೆಯಿಂದ ಇರುತ್ತಾ ವೈದ್ಯಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ತಮ್ಮನ್ನು ತೊಡಗಿಸುತ್ತಾ ರಾಯ್ ಅವರ ನೆನಪಿನಲ್ಲಿ ನಡೆಯುತ್ತಿರುವ ವೈದ್ಯರ ದಿನಾಚರಣೆ ದಿನ ನಿಮ್ಮನ್ನು ಸನ್ಮಾನಿಸಲು ಹರ್ಷಿಸುತ್ತಿದ್ದೇವೆ. ಮೊದಲನೇದಾಗಿ ನನ್ನನ್ನು ಪೋಷಿಸಿ ಬೆಳೆಸಿದ ಮಾತಾಪಿತೃಗಳಿಗೆ, ನನ್ನಲ್ಲಿ ಸೇವಾ ಸ್ಫೂರ್ತಿಯನ್ನು ತುಂಬಿದಂಥ ಮಾತಾಪಿತೃಗಳಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ವೇದಿಕೆ ಮೇಲೆ ಇರುವಂಥ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವ ಸಭಾಸದರಿಗೂ ನನ್ನ ವಂದನೆಗಳು. ಎಲ್ರಿಗೂ ವೈದ್ಯ ದಿನಾಚರಣೆಯ ಶುಭಾಶಯಗಳು. ನಾನು ಬಿಸರಾಯ್ ಅವರ ಬಗ್ಗೆ ಹೆಚ್ಚಿನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಆಲ್ರೆಡಿ ಇಬ್ಬರಿಗೆ ಮಾತಾಡಿ ಆಗಿದೆ. ನನ್ನನ್ನು ಪರಿಚಯಿಸಿದ ಡಾಕ್ಟರ್ ಗಣೇಶ್ ಭಟ್ ನನ್ನ ಮಿತ್ರರು, ಆತ್ಮೀಯರು, ಅವರಿಗೂ ನನ್ನ ವಂದನೆಗಳು. ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಎಲ್ಲ ಹಿರಿಯ ವೈದ್ಯರ ಸಮ್ಮುಖದಲ್ಲಿ, ಹಿರಿಯರು, ಕಿರಿಯ ವೈದ್ಯರು, ಆಮೇಲೆ ಎಲ್ಲ ಸಹೃದಯರ ಸಮ್ಮುಖದಲ್ಲಿ ನನ್ನನ್ನು ಗೌರವಿಸಿದ್ದೀರಾ. ಇದನ್ನು ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ಅದಕ್ಕೋಸ್ಕರ ಭಾರತೀಯ ವೈದ್ಯಕೀಯ ಸಂಘಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈ ಗೌರವವನ್ನು ನಾನು ನನ್ನ ಮಾತಾಪಿತೃಗಳಿಗೂ ಹಾಗೂ ಅಸಂಖ್ಯಾತ ಪುಟಾಣಿ ದೇವರುಗಳಿಗೆ, ಅಂದರೆ ನಮ್ಮಲ್ಲಿ ಚಿಕಿತ್ಸೆಗೆ ಬರುವ ಸಾವಿರಗಟ್ಟಲೆ ಮಕ್ಕಳಿದ್ದಾರೆ, ಅವರು ಚಿಕಿತ್ಸೆ ಪಡೆದು ನಗುಮುಖದಿಂದ ತೆರಳುತ್ತಾರೆ. ಅಂಥ ಮಕ್ಕಳಿಗೆ ವಿನಯಪೂರ್ವಕವಾಗಿ ಗೌರವವನ್ನು ಸಮರ್ಪಿಸ್ತೇನೆ. ಹಾಗೆ IMAಯಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ನಮ್ಮ IMA ಅಧ್ಯಕ್ಷರಿದ್ದಾರೆ ಡಾಕ್ಟರ್ ವೀಣಾ, ಹಾಗೂ IMA ಸಂಘಕ್ಕೆ ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ. ಹಲವಾರು ಕಾರ್ಯಕ್ರಮಗಳನ್ನು ಹಂಚಿಕೊಂಡಿದ್ದಾರೆ, ಮಾಡಿದ್ದಾರೆ ಕೂಡ. ನಾನು ಆಗ ಡಾಕ್ಟರ್ ಗಣೇಶ್ ಭಟ್ ಹೇಳಿದಾಗ ಅಳಿಕೆ ಗ್ರಾಮದವ, ವಿಟ್ಲ ಹತ್ರ. ಅಲ್ಲಿ ಅಳಿಕೆಯಲ್ಲಿ PUC ಮುಗಿಸಿದೆ. ಲೋಕಸೇವಾ ಜೂನಿಯರ್ ಕಾಲೇಜ್ ಅನ್ನುವ ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆ. ಅಲ್ಲಿ ಹಳೆ ವಿದ್ಯಾರ್ಥಿ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಹಾಗೂ ಸಂತೋಷ. ಇಲ್ಲಿ ತುಂಬ ಜನ ಅಲ್ಲಿ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಸಾಯಿ ಗೀತಾ ಇದ್ದಾರೆ, ಹಾಗೆ ಡಾಕ್ಟರು ನಂದಕುಮಾರ್ ಇದ್ದಾರೆ, ತುಂಬ ಜನ ಇದ್ದಾರೆ, ಡಾಕ್ಟರ್ JP ಪಾರ್ ಇದ್ದಾರೆ. ಅದೊಂದು ರೀತಿಯ ಏನೋ ಹೆಮ್ಮೆ ನಮಗೆ, ಓಲ್ಡ್ ಸ್ಟೂಡೆಂಟ್ ಆಫ್ ದ್ಯಾಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಕೊಳ್ಳಿಕ್ಕೆ.
ಆಮೇಲೆ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ ಫಾದರ್ ಮುಲ್ಲರ್ಸಲ್ಲಿ ಸೇವೆಯನ್ನು ಮುಗಿಸಿ ಇಲ್ಲಿ 1991ರಲ್ಲಿ ಜೂನ್ 20ರಂದು ಬಂದು ಇಲ್ಲಿ ಕೃಷ್ಣ ಬಿಲ್ಡಿಂಗಲ್ಲಿ ದಿವಂಗತ ಬಾಲಕೃಷ್ಣ ಅವರ ಕೃಷ್ಣ ಬಿಲ್ಡಿಂಗಲ್ಲಿ ಪ್ರಾರಂಭ ಮಾಡಿ 22 ವರ್ಷ ಅಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಅನಂತರ ಈಗಿನ ಲೊಕೇಶನ್ ಸ್ವಲ್ಪ ವಿಸ್ತಾರವಾದ ಲೊಕೇಶನ್ಗೆ ನಾವು ಗಣೇಶ್ ಭಟ್ರು ಶ್ಯಾಮ್ ಲ್ಯಾಬ್ನವರೆಲ್ಲ ಸೇರಿ ಸ್ಥಳಾಂತರಗೊಂಡೆವು. ಈಗ ಒಂದು 10-12 ವರ್ಷದಿಂದ ಶ್ರೀಹರಿ ಕಾಂಪ್ಲೆಕ್ಸ್ಗೆ ಬಂದಾಗ ನಮಗೆ ಯಾರನ್ನೂ ಪರಿಚಯ ಇರಲಿಲ್ಲ. ಇಲ್ಲಿ ಪರಿಚಯ ಇದ್ದಂದರೆ ಡಾಕ್ಟರ್ ಗಣೇಶ್ ಭಟ್, ಶ್ಯಾಮ್ ಲ್ಯಾಬಿನವರು, ಹಾಗೆ ರಮೇಶ್ ಸೋಮ್ಯಾಜಿ ಅವರು. ಆಮೇಲೆ ಪ್ರಪ್ರಥಮವಾಗಿ ಪರಿಚಯ ಆದ ಅಂದರೆ ಡಾಕ್ಟರ್ MS ಗೌಡರು, ನನ್ನ ಹಿರಿಯಣ್ಣ ಇದ್ದಾಗೆ ಅವರು. ಹಾಗೆ ಇಲ್ಲಿ ಪರವೂರಿಂದ ಬಂದು ಇಲ್ಲಿ ಪಿಡಿಯಾಟ್ರಿಷನ್ ಆಗಿ ಸೆಟ್ಲಾದ ನನ್ನನ್ನು ಇಲ್ಲಿಯ ಸಮಸ್ತ ವೈದ್ಯರ ಬಳಗ, ಇಲ್ಲಿಯ ನಾಗರಿಕರು, ಇಲ್ಲಿ ಸುತ್ತಮುತ್ತಲಿನ ಈ ಸುಳ್ಯ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ನಾಗರಿಕರು, ಹಾಗೆ ಈ ಸುಳ್ಯದ ಪುಣ್ಯಭೂಮಿ ನನ್ನನ್ನು ಪೋಷಿಸಿ ಪ್ರೋತ್ಸಾಹಿಸಿ ಬೆಳೆಸಿದೆ. ಇದಕ್ಕೆ ನನ್ನ ಅನಂತ ಕೃತಜ್ಞತೆಗಳು. ಹಾಗೆ ಇಲ್ಲಿ ನನ್ನನ್ನು ಪ್ರೋತ್ಸಾಹಿಸಿದ ತುಂಬ ವೈದ್ಯರಿದ್ದಾರೆ. ಅವರಿಗೆ ಎಲ್ಲರ ಹೆಸರು ಹೇಳ್ತಾಯಿದ್ರೆ ಬಹುಶಃ ಪ್ರತಿಯೊಬ್ಬರ ಹೆಸರು ಹೇಳಬೇಕಾದೀತು. ಮೊದಲಾಗಿ ನನಗೆ ನೆನಪಾಗಿದ್ದು ಡಾಕ್ಟರ್ MS ಗೌಡರು. ಯಾಕಂದರೆ ಫಸ್ಟ್ ಡೇಯಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 1-2 ಸಲ ಆತಂಕದ ಕ್ಷಣಗಳಲ್ಲಿ ದೇವದೂತನಾಗಿ ಬಂದನ್ನು ರಕ್ಷಿಸಿದ್ದಾರೆ. ಕೆಲವು ಪೇಷಂಟ್ಸ್ ಇರ್ತಾರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರೋರು. ಅಂಥ ಟೈಮಲ್ಲಿ ಎಲ್ಲಿಂದ ಬಂದು ಗೊತ್ತಿಲ್ಲ, ನನ್ನನ್ನು ರಕ್ಷಿಸಿದ್ದಾರೆ ಅವರು. ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ನಾನು IME ಅಧ್ಯಕ್ಷನಾಗಿದ್ದಾಗ ಅವರಿಗೆ ಶ್ರದ್ಧಾಂಜಲಿ ಹೇಳುವಂಥ ಒಂದು ಅವಕಾಶವು, ವೈದ್ಯರ ಪರವಾಗಿ ಶ್ರದ್ಧಾಂಜಲಿ ಅರ್ಪಿಸುವ ಅವಕಾಶವು ನನಗೆ ಸಿಕ್ಕಿತು. ಹಾಗೆ ನನಗೆ ತುಂಬ ಸಹಕಾರ ಕೊಟ್ಟದವರು ಡಾಕ್ಟರ್ ಸದಾಶಿವರಾವ್, ಡಾಕ್ಟರ್ ಶಂಕರ ಭಟ್ ಸಹೋದರರು, ಪ್ರಾಕ್ಟಿಕಲಿ ಪ್ರತಿಯೊಬ್ಬರು, ಡಾಕ್ಟರ್ VS ಪಾರೆ ಮತ್ತು ಡಾಕ್ಟರ್ ಹರಪ್ರಸಾದ್ ಪ್ರತಿನಿತ್ಯ 7-8 ಕೇಸ್ ರೆಫರ್ ಮಾಡಿ ನನ್ನ ಪಿಲ್ಲರ್ಸ್ ಆಫ್ ಮೈ ಪ್ರಾಕ್ಟೀಸ್ ಅಂತ ಹೇಳೋದು, ಆ ರೀತಿ ನನ್ನನ್ನು ಬೆಳೆಸಿದ್ದಾರೆ. ಹಾಗೆ ಡಾಕ್ಟರ್ CR ಭಟ್ ಇರ್ಬೋದು, ಸುಬ್ರಹ್ಮಣ್ಯ ಡಾಕ್ಟರ್ ಇರ್ಬೋದು, ರಾಧಾಕೃಷ್ಣ ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟರ್ ಶ್ರೀರಂಗಪ್ಪ, ಹಿಮಕರ ಡಾಕ್ಟ್ರು, ಕರ್ನಾಟಕ ಡಾಕ್ಟ್ರು, ಹಾಗೆ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಡಾಕ್ಟರ್ ವಿಧಾನ್ ಸರ್ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ ಕೂಡ. ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. 1-2 ಮಾತು ನಾನು ಬಂದಾಗ ಇದ್ದಂಥ ಮಾತನ್ನು ಹೇಳ್ತೇನೆ. ನಾವು 91ರಲ್ಲಿ ಬಂದಾಗ ಇಲ್ಲಿ ಇವನ್ನ ಸೆಫಟೋಎಕ್ಸಮ್ ಇಂಜೆಕ್ಷನ್ ಕೂಡ ಇರಲಿಲ್ಲ, ನಾವೇ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದೆವು. ಇದಕ್ಕಿಂತ ಹೆಚ್ಚಾಗಿ ಮಂಗಳೂರು ಹೊರತುಪಡಿಸಿರೋ ಒಂದು ಫೋಟೋಥೆರಪಿ ಯೂನಿಟ್ ಇರಲಿಲ್ಲ. ಆವಾಗ ಫಸ್ಟ್ ಟೈಮ್ ಸದಾಶಿವರಾವ್ ಡಾಕ್ಟರ್ ಮನಸ್ಸು ಮಾಡಿ ಫೋಟೋಥೆರಪಿ ತರಿಸಿಕೊಟ್ರು. ಬಹುಶಃ ಮಂಗಳೂರು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಇರಲಿಲ್ಲ. ಇಟ್ ವಾಸ್ ಫಸ್ಟ್ ಇನ್ ಸುಳ್ಯ. ಆ ರೀತಿಯ ವರ್ಕಿಂಗ್ ಇನ್ಕ್ಯುಬೇಟರ್ ಕೂಡ. ಆ ಟೈಮಲ್ಲಿ ನಮಗೆ 800 ಗ್ರಾಮ್ ಬೇಬಿಯನ್ನು ಕೂಡ ಬದುಕಿಸಲು ಸಾಧ್ಯ ಆಯಿತು. ನೀವು ಆ ಮಗುವನ್ನು ಕೊಂಡೋಗಿ ಡಸ್ಟ್ಬಿನ್ನಿಗೆ ಬಿಸಾಡಿ ಅಂತ ಹೇಳಿದರು. ಅಂಥವರನ್ನು ಅವರು ಹೊಸೊಬ್ಬರು ಡಾಕ್ಟರ್ ಬಂದು ಯಾರು ನೋಡುವಂತ ಬಂದರು. ಆ್ಯಂಡ್ ಈ ಸರ್ವೈವ್ಡ್ ಆ್ಯಂಡ್ ನವ್ ಈಸ್ ಎನ್ ಎಂಜಿನಿಯರ್, ಎಸ್ಟಾಬ್ಲಿಷ್ಡ್ ಇನ್ ಲೈಫ್, ಗಾಟ್ ಮ್ಯಾರಿಡ್ ಆ್ಯಂಡ್ ಈ ಸೆಟ್ಲ್ಡ್ ಇನ್ ಬ್ಯಾಂಗ್ಳೂರ್. 30 years ಆಯಿತು. ವಾಟ್ ಎ ಟ್ರಾನ್ಸ್ಫಾರ್ಮೇಷನ್. ಅದೇ ರೀತಿ ಇನ್ನೊಂದು ಘಟನೆ, ಎಂಕೆಫಲೈಟಿಸ್. ತುಂಬ ಎಂಕೆಫಲೈಟಿಸ್ಗಳು, ವೈರಲ್ ಎಂಕೆಫಲೈಟಿಸ್ 5-6 ಜನರಲ್ ವಾರ್ಡಲ್ಲಿ ಜ್ಯೋತಿ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ ಮಾಡಿದ್ದೀವಿ. ಹೆಚ್ಚಿನವರೆಲ್ಲ ಬದುಕಿದ್ದಾರೆ, PUC ಮುಗಿಸಿ ಮದುವೆ ಆಗಿದ್ದಾರೆ. ಹಾಗೆ SML ಒಂದು ವೈರಲ್ ಎಂಕೆಫಲೈಟಿಸ್ ನಾವು ಜನರಲ್ ವಾರ್ಡಲ್ಲೇ ಟ್ರೀಟ್ ಮಾಡಿದ್ದೀವಿ. ನೋ CT ಸ್ಕ್ಯಾನ್, ನೋ ICU, ನಥಿಂಗ್. ಇವಾಗ ಇದನ್ನೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಳ್ಯದಲ್ಲಿ ನಮಗೆ, ಈ ರೀತಿ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ. ಈಗ ಮೆಡಿಕಲ್ ಕಾಲೇಜಲ್ಲಿ ವ್ಯವಸ್ಥೆಗಳೆಲ್ಲ ಇದ್ದಾವೆ. ಆಗಿನ ಕಾಲದಲ್ಲಿ ಜನರಲ್ ವಾರ್ಡಲ್ಲಿ ವೈರಲ್ ಎಂಕೆಫಲೈಟಿಸ್, ಜಸ್ಟ್ ವಿ ಮ್ಯಾನೇಜ್ ಸ್ಟೇಟಸ್ ಎಪಿಲೆಪ್ಟಿಕಸ್ ವಿತ್ IV ಡೈಸ್ಫಮ್ ಡ್ರಿಪ್ 3-4 days. ಈ ವಾಸ್ ಇನ್ ಡೀಪ್ ಕೋಮಾ. ಅವ್ರು ಎಲ್ಲಿಗೆ ಹೋಗೋದಿಲ್ಲ, ನೀವೇ ಗುಣ ಮಾಡಿ ಆಗ್ತದೆ ಅಂತ. ನಮ್ಮಿಂದ ಹೆಚ್ಚು ಕಾನ್ಫಿಡೆನ್ಸ್ ಅವರಿಗೆ. ಕೊನೆಗೆ ಅವನು ಹುಷಾರಿಯಾದ, ಡಿಪ್ಲೊಮಾ ಮುಗಿಸಿದ. ನಾವು ಈ ಜಾಬ್ ಇನ್ ಸುದ್ದಿ ಸಂಸ್ಥೆ. ಘಟನೆಗಳು ಹೇಗೆ ನಮ್ಮನ್ನೇ ಬೆರಗುಗೊಳಿಸ್ತವೆ ಅಂತ ನಮಗೆ ಅನ್ನಿಸ್ತದೆ. ಹೀಗೆ ಹಲವಾರು ಪೇಷಂಟ್ಗಳನ್ನು ನೋಡೋ ಒಂದು ಚಿಕಿತ್ಸೆ ನೀಡುವಂಥ ಅವಕಾಶ ನಮಗೆಲ್ಲ ಲಭಿಸಿತ್ತು. ಇದು ಬಹುಶಃ ನಾವು ಮಾಡಿದೆ ಅಂತ ಹೇಳೋದಕ್ಕಿಂತಲ ಹೆಚ್ಚಿಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ನಾಹಂ ಕರ್ತ ನಾಹಂ ಕಾರಯಿತ ಅಂತ. ಮಾಡಿದವನು ನಾವಲ್ಲ, ಮಾಡಿಸೋರು ನಾವಲ್ಲ. ಇಟ್ಸ್ ಆಲ್ ಸೂಪರ್ ಪವರ್. ನಾವೊಂದು ಇಲ್ಲಿ ಸಾಧನ ಮಾತ್ರ. ಈ ವೈದ್ಯಕೀಯ ಕ್ಷೇತ್ರ ಅಂದರೆ ಒಂದು ರೀತಿಯ ಸಾಧನೆಯ ಸೇವಾಪಥ ಅಂತ ನಾನು ನಂಬ್ಕೊಂಡಿದ್ದಾವೆ. ವೃತ್ತಿ, ಇನ್ಕಮ್ ಇರ್ಬೋದು, ಹೊಟ್ಟೆಪಾಡು ಎಲ್ಲದೂ ಇರ್ಬೋದು, ಇಂಪಾರ್ಟೆಂಟ್, ನೋ ಡೌಟ್. ಆದರೆ ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಇದು ಸಾಧನೆಯ ರಾಜಪಥ ಅಂತ ನನ್ನ ನಂಬಿಕೆ. ನಮ್ಮಲ್ಲಿ ಬಂದಂಥ ಪೇಷಂಟ್ಗಳು ಚಿಕಿತ್ಸೆ ಪಡೆದು ನಗುಮುಖದಲ್ಲಿ ವಾಪಸ್ ಹೋಗ್ತಾರೆ. ಆ ಪುಟ್ಟ ಮಕ್ಕಳು ಟಾಟಾ ಹೇಳೋದು, ರಾಮ್ ರಾಮ್ ಹೇಳೋದು ಹೇಳ್ಕೊಂಡು ಹೋಗ್ತಾರೆ. ಚಿಕಿತ್ಸೆ ಪಡೆದು ಗುಣಮುಖರಾಗಿ ಜೀವನದಲ್ಲಿ ಏಳಿಗೆಯನ್ನು ಕಾಣ್ತಾರೆ. ಅದೇ ಒಬ್ಬ ವೈದ್ಯನಾದವನಿಗೆ ನಾನು ಕಂಡುಕೊಂಡಾಗಿ ನಿಜವಾದ ಯಶಸ್ಸು ಅಥವಾ ಸಾರ್ಥಕ್ಯ ಭಾವನೆ. ವಿ ಮೇ ಬಿ ಎ ಸ್ಮಾಲ್ ಡ್ರಾಪ್ ಇನ್ ದಿ ಓಷನ್. ಈ ಸೊಸೈಟಿ ಅಂದರೆ ಒಂದು ಓಷನ್ ಇದ್ದಾಗೆ, ಬಟ್ ದಟ್ ಸೇಮ್ ಡ್ರಾಪ್
ಈಸ್ ಫ್ರೂಟ್ಫುಲ್ ಟು ದಿ ಸೊಸೈಟಿ. ಇದು ಖಂಡಿತವಾಗಿ ಹೌದು. ಹಾಗೆ ನಾನು IME ಅಧ್ಯಕ್ಷನಾಗಿದ್ದಾಗ 2 ವರ್ಷ ಕೋವಿಡ್ ಪ್ಯಾಂಡಮಿಕ್, ಆದರೂ ಕೆಲವು ಸೋಷಿಯಲ್ ವರ್ಕ್ಗಳನ್ನು ಕೆಲವು CMಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಡಾಕ್ಟರ್ ಗಣೇಶ್ ಭಟ್ ಹೇಳಿದಾಗ ಒಂದು ರಿಜಿಸ್ಟ್ರೇಷನ್ ಹಠಗಟ್ಟಿ ಮಾಡಿದ್ದು, ಮಧ್ಯದಲ್ಲಿ ಜಿಪ್ಸೆ ಬರ್ತಿತ್ತು. ಈ ಸರ್ಕಾರಿ ಉದ್ಯೋಗಸ್ಥಿದ್ರೆ ದಯಮಾಡಿ ಬೇಜಾರು ಮಾಡಬೇಡಿ, ಸರ್ಕಾರಿ ವ್ಯವಸ್ಥೆಗಳಿಗಿಂತ ಗೊತ್ತು, ನಮಗೆ 6 ತಿಂಗಳು ಸಾಕಾಗಿ ಹೋಗಿದೆ. ಅಂತೂ ಕೊನೆಗೆ ಲಾಸ್ಟ್ ಡೇ ನಮ್ಮ ಸೇವಾದಿಯಲ್ಲಿ ಉತ್ತರ ಬಂತಲಿಂದ ಇಟ್ ಈಸ್ ಸ್ಯಾಂಕ್ಷನ್, ಬನ್ನಿ ಫೀಸ್ ಕಟ್ಟಿ ಸರ್ಟಿಫಿಕೇಟ್ ತಗೊಂಡು ಹೋಗಿ ಅಂತ. ಹಬ್ಬ ಇಷ್ಟು ಕಷ್ಟ ಬಂದಾಗ ಒಂದು ಆಯಿತು ಅಂತ ಆಯಿತು. ಕಳ್ಸಿ ಇಟ್ ವಾಸ್ ಬ್ಯಾಡ್ಲಿ ನೀಡೆಡ್. ಇಲ್ಲ ನಮಗೆ ಪಾನ್ ನಂಬರ್ ಸಿಗೋದಿಲ್ಲ, ಮತ್ತು ನಮ್ಮಲ್ಲಿ ಲ್ಯಾಂಡ್ ಇದೆ, ಶುಡ್ ಬಿ ಇನ್ ಎ ರಿಜಿಸ್ಟರ್ಡ್ ವಾರ್ಡ್, ಹೀಗೆಲ್ಲ ಆಗ್ತಾಯಿತ್ತು. ಮತ್ತು ನಾವು ಫಸ್ಟ್ ಟೈಮ್ ಸುಳ್ಯ ಬ್ರ್ಯಾಂಚಿಗೆ ಒಂದು ರೆಗ್ಯುಲರ್ ನ್ಯೂಸ್ ಬುಲೆಟಿನ್ ವೈದ್ಯ ವಾರ್ತೆ ಅಂತ ನಿರಂತರವಾಗಿ ತಂದೆವು. ಇದಕ್ಕಿಂತೆಲ್ಲ ಹೆಚ್ಚು ಕಿರೀಟಪ್ರಾಯವಾಗಿ ಕೋವಿಡ್ ಟೈಮಲ್ಲಿ PM ಕೇರ್ಸ್ ಫಂಡ್ ಅಂತ ಮಾಡಿದರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು. ಅದಕ್ಕೆ ಕರ್ನಾಟಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ಡೊನೇಷನ್ ವಾಸ್ ಗಿವನ್ ಬೈ ಅವರ್ ಸುಳ್ಯ ಬ್ರ್ಯಾಂಚ್, 1.45 lakhs. ಇಷ್ಟು ಒಂದು ಸಣ್ಣ ಬ್ರ್ಯಾಂಚ್, ಹೆಸರಿಗೆ ದೊಡ್ಡ ಬ್ರ್ಯಾಂಚ್, ಆದರೆ ಇಲ್ಲಿ ಆ್ಯಕ್ಟಿವ್ ಮೆಂಬರ್ಸ್ ಇರೋದು 35 ಜನ, 35 ಉಳಿದವರೆಲ್ಲ ಮೆಂಬರ್ಸ್ ಅಷ್ಟೇ. ಆದರೂ ವಿ ಕುಡ್ ಡೊನೇಟ್ ದ್ಯಾಟ್ ಮಚ್ ಡ್ಯೂರಿಂಗ್ ದಟ್ ಕೋವಿಡ್ ಪ್ಯಾಂಡಮಿಕ್. ನಿಜವಾಗಿ ಅದು ನಮ್ಮ ಸುಳ್ಯ ಬ್ರ್ಯಾಂಚಿಗೆ ಒಂದು ಹೆಮ್ಮೆ ಅಂತ ಹೇಳ್ಕೊಳ್ತೇನೆ. ಹಾಗೆ ಕೆಲವು ರೊಟೇರಿಯನ್ ಆಗಿ ಕೆಲವು ಸೋಷಿಯಲ್ ಕಾಸ್ಗಳಿಗೆ ನಾವು ತಲೆ ಕೊಡಬೇಕಾಗ್ತದೆ, ಅದು ಸಾಧ್ಯ ಆಯಿತು ರೊಟೇರಿಯಿಂದಾಗಿ. ಹಾಗೆ ಇನ್ನೊಂದು ನಮ್ಮಲ್ಲೆಲ್ಲ ಅರಿಕೆ ಮಾಡೋಕೆ ಹೇಳೋದೇನೆಂದರೆ, ನಾವು ಇಷ್ಟು ಜನ ವಿದ್ಯಾವಂತರಿದ್ದೇವೆ, ಒಂದು ಕಡೆ ಕೂತ್ಕೊಂಡು ನಾವೇನಾದರೂ ಒಂದು ಡಿಸಿಷನ್ ತಗೊಂಡ್ರೆ ಖಂಡಿತ ವಿ ಕ್ಯಾನ್ ಬ್ರಿಂಗ್ ಟ್ರಾನ್ಸ್ಫಾರ್ಮೇಷನ್ ಇನ್ ಸುಳ್ಯ. ಉದಾಹರಣೆಗೆ ಸ್ವಚ್ಛ ಭಾರತ, ಭೂಮಿ ಅಂದರೆ ನಮ್ಮ ತಾಯಿ ಇದ್ದಾಗೆ, ಖಂಡಿತವಾಗಿಯೂ ನಾವು ಕೈ ಜೋಡಿಸ್ಬೋದು. ಸುಳ್ಯವನ್ನು ಒಂದು ಬದಲಿಸಲಿಕ್ಕೆ ನಮಗೆ ಇಷ್ಟು ಜನ ವಿದ್ಯಾವಂತರು ಒಂದು ಕಡೆ ಕೂತು ಇಚ್ಛಾಶಕ್ತಿಯನ್ನು ತೋರಿಸಿದರೆ ಖಂಡಿತ ಸಾಧ್ಯ ಇದೆ. ಹಾಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಹಾಗೆ ಒಂದು ಸಮಾನ ಮನಸ್ಕರು ಸೇರಿ ಸಂಸ್ಕಾರ ದೀಪಿಕೆ ಅಂತ ಮಾಡ್ತಾಯಿದ್ದೇವೆ. ಅಂದರೆ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂಥದ್ದು. ಅದು ಐಡಿಯಾ ಇಸ್ ಟು ಬಿಲ್ಡ್ ಹೆಲ್ದಿ ಸೊಸೈಟಿ ಆ್ಯಂಡ್ ಸ್ಟ್ರಾಂಗ್ ಸೊಸೈಟಿ. ದೇರ್ ಬೈ ವಿ ಕಾಂಟ್ರಿಬ್ಯೂಟ್ ಟು ಸಮ್ ಎಕ್ಸ್ಟೆಂಟ್ ಟು ಬಿಲ್ಡ್ ಹೆಲ್ದಿ ಇಂಡಿಯಾ ಆ್ಯಂಡ್ ಸ್ಟ್ರಾಂಗ್ ಇಂಡಿಯಾ. ನಮ್ಮಿಂದ ಆದ ಕಾಣಿಕೆ. ದಯಮಾಡಿ ನಿಮ್ಮ ಮಕ್ಕಳು ಅಥವಾ ಸಂಬಂಧಿಕರ ಮಕ್ಕಳು ಅಥವಾ ಸ್ನೇಹಿತರ ಮಕ್ಕಳಿದ್ದ ದಯಮಾಡಿ ಕಳಿಸಿ. ಎವ್ರಿಥಿಂಗ್ ಇಸ್ ಫ್ರೀ, ದೇವಸ್ಥಾನದಲ್ಲಿ ಆಗ್ತದೆ. ಹೀಗೆ ಏನಿದ್ರು ನನ್ನ ಮಾತಿನ ಕೊನೆಗೆ ಬರ್ತಾ, ಎಲ್ಲರ ಸಹಕಾರಕ್ಕಾಗಿ, ಇಷ್ಟು ವರ್ಷ ಕೊಟ್ಟ ಎಲ್ಲ ಸಹಕಾರಕ್ಕೆ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತೇನೆ. ನಾನು ತಿಳ್ಕೊಂಡಾಗೆ ಲೈಫ್ ಈಸ್ ಗುಡ್ ವೆನ್ ವಿ ಆರ್ ಹ್ಯಾಪಿ, ಬಟ್ ಲೈಫ್ ಈಸ್ ಬೆಟರ್ ವೆನ್ ಅದರ್ಸ್ ಆರ್ ಹ್ಯಾಪಿ ಬಿಕಾಸ್ ಆಫ್ ಯು ಅಂತ ಹಿರಿಯರು ಹೇಳಿದ ಮಾತು ನೆನಪಾಗ್ತದೆ. ಏನಿದ್ದರೂ ನನ್ನ 2 ಕೃತಜ್ಞತೆಯ ಮಾತುಗಳನ್ನು ಶ್ರೀ ಚೆನ್ನಕೇಶವನ ಪಾದಾರವಿಂದಗಳಿಗೆ ಸಮರ್ಪಿಸ್ತಾ, ಇದೇ ಒಂದು ಮಾತು ಬಿಟ್ಟೆ, ನಾನು ಸುಳ್ಯ ತಾಲೂಕಲ್ಲಿ ಸೆಟ್ಲಾಗಿ ಕೊನೆಗೆ ಸುಳ್ಯ ತಾಲೂಕಿನಲ್ಲಿ ಮದುವೆ ಆದೆ. ಡಾಕ್ಟರ್ ವಿದ್ಯಾಶಾರದ್ ಅಂತ, ಶಿ ಈಸ್ ಎ ಪ್ರಾಕ್ಟಿಸಿಂಗ್ ಡೆಂಟಿಸ್ಟ್ ಆ್ಯಂಡ್ ಎ ಗುಡ್ ಪಾರ್ಟ್ನರ್ ಇನ್ ಮೈ ಲೈಫ್ ಜರ್ನಿ. 2 ಜನ ಮಕ್ಕಳು, ಆಲ್ರೆಡಿ ಗಣೇಶ್ ಭಟ್ರು ಹೇಳಿದ್ದಾರೆ. ಡಾಕ್ಟರ್ ಸುದೀಪ್ ನಾರಾಯಣ ಈಸ್ ಫೈನಲ್ ಇಯರ್ MDS ಇನ್ ಓರಲ್ ಆ್ಯಂಡ್ ಫೇಶಿಯೋಮ್ಯಾಗ್ಯುಲರಿ ಸರ್ಜರಿ ಆ್ಯಂಡ್ he was gold medalist in BDS and a drawing artist also. And the second one is daughter, and she is a budding psychologist studying in Mangalore, and she is a Bharatanatyam artist as well as singer also. ಏನಿದ್ರು ನನ್ನ ಮಾತುಗಳನ್ನು ಶ್ರೀ ಚೆನ್ನಕೇಶ ಸ್ವಾಮಿಯ ಪಾದಾರವಿಂದಗಳಿಗೆ ಅರ್ಪಿಸ್ತಾ, ಹಾಗೆ ನನಗೊಂದು ಸುಂದರ ಅವಕಾಶವನ್ನು ತಾವೆಲ್ಲರೂ ನೀಡಿದ್ದೀರಾ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡ್ತಿರುವ ಮತ್ತೊಬ್ಬ ಮಹಿಳೆ ಶ್ರೀಮತಿ ಜಲಜಾಕ್ಷಿಯವರ ಒಂದು ಸಣ್ಣ ಕಿರುಪರಿಚಯ. ಶ್ರೀಮತಿ ಜಲಜಾಕ್ಷಿ ಕುಕ್ಕಜ್ಜೆಯವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಳ್ಚಾರ್ನಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು MA BEd ಮುಗಿಸಿ 28 ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಶಾಲೆಯ ಉನ್ನತಿಗಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಶಾಲೆಯ ಬೌದ್ಧಿಕ ಹಾಗೂ ಭೌತಿಕ ಸೌಲಭ್ಯಕ್ಕಾಗಿ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಪ್ರೇರಕ ಶಕ್ತಿಯಾಗಿದ್ದಾರೆ. ಕ್ರೀಡಾ ಸಾಮಗ್ರಿಗಳು, ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಡುವುದರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿದೆ. ಶ್ರೀಮತಿ ಜಲಜಾಕ್ಷಿಯವರು ಬೆಂಗಳೂರಿನ ಉತ್ಥಾನ ಹಾಗೂ ಹಾರದಿರಲು ಬೆಳಕು ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ನಡೆದ ಸುಳ್ಯ ತಾಲೂಕಿನ 10 ಗ್ರಾಮಗಳಲ್ಲಿ ನಡೆದ ಮುಟ್ಟುಗುಟ್ಟಲ್ಲ ಅದೊಂದು ಸಹಜ ಪ್ರಕ್ರಿಯೆ ಮನವರಿಕೆ ಮಾಡುವ ಜನಾಲೋಂದನ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ್ದರು.
ಆ ಸಮಯದಲ್ಲಿ ಆರಂಭಿಕವಾಗಿ 45 ಮಂದಿಗಳಿಗೆ ಮುಟ್ಟಿನ ಕಪ್ ನೀಡಲಾಗಿದ್ದು, ಬಳಿಕ 169 ಮರುಬಳಕೆ ಕಪ್ ಹಾಗೂ 35 ಮರುಬಳಕೆಯ ಪ್ಯಾಡ್ಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿತ್ತು. ಇದಕ್ಕಾಗಿ ಇವರು 70,000 ರೂಪಾಯಿನಷ್ಟು ಖರ್ಚು ಮಾಡಿದ್ದು ಗಮನಾರ್ಹ. ಇದರ ಜೊತೆಗೂ ತಮ್ಮ 2 ತಿಂಗಳ ಸಂಬಳವನ್ನು ಸ್ಕೂಲ್ ಡೆವಲಪ್ಮೆಂಟ್ಗಾಗಿ SDMC ಅಧ್ಯಕ್ಷ ಸುದರ್ಶನ ಪಾತಿಕಲ್ಲು ಅವರಿಗೆ ಹಸ್ತಾಂತರಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಸೊ ಇವರು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಸತತವಾಗಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುತ್ತಿರುತ್ತಾರೆ. ಪಾಠೋಪಕರಣ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಭಾಗವಹಿಸಿದ್ದಾರೆ ಮತ್ತು ಬಹುಮಾನ ಕಾರ್ಯಕ್ರಮಗಳಲ್ಲಿ ಹಲವಾರು ಬಾರಿ ನಿರೂಪಣೆ ಕೂಡ ಮಾಡಿದ್ದಾರೆ. ಮತ್ತು ಇವರು 16 ಬಾರಿ ರಕ್ತದಾನ ಮಾಡಿ ನಮ್ಮೆಲ್ಲರಂಥ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಉಪಸ್ಥಿತರಿರುವ ಎಲ್ಲರಿಗೂ ಸಹ ನಮನಗಳು. ಕರ್ಮಭೂಮಿಯಾದಂತಹ ಆಸ್ಪತ್ರೆಯನ್ನು ತನ್ನ ಮನೆಯೆಂದೇ ಭಾವಿಸಿ ಅಲ್ಲಿಗೆ ಬರುವಂತಹ ರೋಗಿಗಳನ್ನು ಸ್ನೇಹಿತರಂತೆ, ಮಕ್ಕಳಂತೆ, ಸಂಜೀವಿನಿಯಂತೆ ತಮ್ಮ ವೈದ್ಯಕೀಯ ಜ್ಞಾನದೊಂದಿಗೆ ಮಾನವೀಯತೆಯ ಸ್ಪರ್ಶವನ್ನು ನೀಡಿ ಆ ರೋಗಿಯನ್ನು ಉಪಚರಿಸಿರುವಂಥ ವೈದ್ಯರು ಈ ದಿನ ತಮ್ಮದೇ ದಿನವನ್ನು ತಾವೆಲ್ಲರೂ ಸಹ ಸಂಭ್ರಮದಿಂದ ಆಚರಿಸ್ತಾ ಇರುವಂಥದ್ದು ಬಹಳ ಸಂತೋಷ ಸಂಗತಿ. ಹಾಗೂ ಈ ಒಂದು ಸಂಭ್ರಮಕ್ಕೆ ನಾವು ಇಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರುವುದು ನಮ್ಮ ಸುಕೃತವೆಂದೇ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ನಾವು ಇತರ ವ್ಯಕ್ತಿಗಳಿಂದ ಕೆಲವು ವರ್ಷ ಅಥವಾ ಕೆಲವು ಸಂದರ್ಭದಲ್ಲಿ ಮಾತ್ರ ನಾವು ಅವರ ಸೇವೆಯನ್ನು, ಸಹಾಯವನ್ನು ಪಡ್ಕೊಳ್ತೇವೆ. ಆದರೆ ವೈದ್ಯರು ಅಂತ ಹೇಳುವಾಗ ನಾವು ಹುಟ್ಟಿನಿಂದ ಸಾಯುವವರೆಗೂ ಸಹ ನಮ್ಮ ಜೀವನದಲ್ಲಿ ಇವರ ಪಾತ್ರ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗೆ ಮನೆಯಲ್ಲಿ ನಮಗೆ ಯಾರಿಗೆ ಅನಾರೋಗ್ಯ ಆದರೂ ಸಹ ಮೊದಲು ನಾವು ನೆನಪಿಸ್ಕೊಳ್ಳುವಂಥದ್ದು ಅಂತ ಹೇಳಿದರೆ ವೈದ್ಯರು, ಆಸ್ಪತ್ರೆ. ನಾವು ವೈದ್ಯರನ್ನು ಆ ಸಮಯದಲ್ಲಿ ದೇವರೆಂದೇ ಭಾವಿಸ್ತೇವೆ. ನಾವು ಆಸ್ಪತ್ರೆಗೆ ಕರೆತಂದು ವೈದ್ಯರು ಆ ರೋಗಿಯನ್ನು ಪರಿಶೀಲಿಸಿ ನಮ್ಮಿಂದಾದ ಪ್ರಯತ್ನವನ್ನು ನಾವು ಮಾಡ್ತೇವೆ, ಖಂಡಿತ ಎಲ್ಲ ಸರಿಯಾಗುತ್ತೆ ಅನ್ನುವಂತಹ ಒಂದು ಮೃದು ಭರವಸೆಯ ಮಾತುಗಳು ನಮ್ಮನ್ನು ಬಹಳಷ್ಟು ಆತಂಕವನ್ನು ಕಡಿಮೆ ಮಾಡುತ್ತೆ. ಸಾಮಾನ್ಯವಾಗಿ ನಾವೀಗ ಯಾವಾಗಲೂ ನೋಡ್ತಾ ಇದ್ದ ಹಾಗೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಕೆಲಸದ ಒತ್ತಡ, ಈ ಒಂದು ರೀತಿಯಲ್ಲಿ ನಮ್ಮನ್ನು ಸದಾ ಒಂದಿಲ್ಲೊಂದು ಮಾನಸಿಕವಾಗಿಯೋ ದೈಹಿಕವಾಗಿಯೋ ಅನಾರೋಗ್ಯ ಕಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ಸರಿಯಾಗಿ ವೈದ್ಯಕೀಯ ಸಂಶೋಧನೆಯೂ ಸಹ ನಂಬಲು ಅಸಾಧ್ಯವಾದಂಥ ರೀತಿಯಲ್ಲಿ ಆವಿಷ್ಕಾರಗೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ದೇಹದ ಒಳಹೊಕ್ಕು ಆ ಒಂದು ರೋಗವನ್ನು ಹೆಕ್ಕಿ ತೆಗೆಯುವಂತಹ ಯಂತ್ರೋಪಕರಣಗಳು ಇದೆ. ಹಾಗೆ ಅತ್ಯಂತ ಕ್ಲಿಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ತಜ್ಞ ವೈದ್ಯರಿದ್ದೀರಿ ನೀವು. ಗಳಲ್ಲಿ ವೈದ್ಯರ ಕೊರತೆ ಇರುವುದನ್ನು ನಾವು ಗಮನಿಸಿರ್ಬೋದು. ಆದಾಗ್ಯೂ ವೈದ್ಯರು ಮಾಡುವಂತಹ ಒಂದು ಸೂಕ್ತ ಚಿಕಿತ್ಸೆಯಿಂದ ಒಬ್ಬ ರೋಗಿ ಗುಣಮುಖನಾದಾಗ ಅವನಲ್ಲಿ ಒಂದು ಮುಖದಲ್ಲಿ ಕಾಣುವಂತಹ ನಗು ಇರಬಹುದು ಅಥವಾ ಅವನ ಒಂದು ಕೃತಜ್ಞತಾ ಭಾವ ವೈದ್ಯರಲ್ಲಿ ಖಂಡಿತವಾಗಿಯೂ ಅವರ ಒಂದು ಶ್ರಮ ಸಾರ್ಥಕ ಆಗ್ತದೆ ಮತ್ತು ಅವರಿಗೊಂದು ನೆಮ್ಮದಿ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಶತಮಾನದಲ್ಲಿ 1-2 ಬಾರಿ ವೈದ್ಯಕೀಯ ಲೋಕಕ್ಕೆ ಸವಾಲೆನಿಸುವಂತಹ ಸಾಂಕ್ರಾಮಿಕ ರೋಗಗಳನ್ನು ವೈದ್ಯರ ಒಂದು ಮುತುವರ್ಜಿಯಿಂದ ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ನಿವಾರಿಸಿಕೊಂಡದ್ದನ್ನು ನಾವು ಗಮನಿಸಿರ್ಬೋದು. ಇತ್ತೀಚೆಗೆ ವರ್ಷದಲ್ಲಿ ನಾವೆಲ್ಲರೂ ಸಹ ನೋಡಿದಂತಹ ಈ ಕೊರೋನಾ ಪ್ಯಾಂಡಮಿಕ್ನಲ್ಲಿ ನಾವೆಲ್ಲರೂ ಮನೆಯೊಳಗಿದ್ದಾಗ ಶಾಲೆ, ಕಾಲೇಜು, ಕಚೇರಿ, ಉದ್ಯಮ ಎಲ್ಲವೂ ಗುಡಿಗೋಪುರಗಳು ಮುಚ್ಚಿರುವಾಗ ವೈದ್ಯರು ಸಮರೋಪಾದಿಯಲ್ಲಿ ಆಸ್ಪತ್ರೆಯಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ರಾತ್ರಿ ಹಗಲೆನ್ನದೆ ಇರುವಂಥ ಸೀಮಿತವಾದಂತಹ ಒಂದು ಸೌಲಭ್ಯವನ್ನು ಬಳಸಿಕೊಂಡು ವೈದ್ಯರ ಆರೈಕೆಗೆ ನಿಂತದ್ದು, ವೈದ್ಯರ ಪರವಾಗಿ ಕೆಲಸ ಮಾಡಿದ್ದು ನಾವೆಂದೂ ಸಹ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ.
ಅತ್ಯಂತ ಸಂಕೀರ್ಣವಾದಂಥ ವೈದ್ಯ ವಿಜ್ಞಾನವನ್ನು ತಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ನೀವು ಅದನ್ನು ಪಡ್ಕೊಂಡಿದ್ದೀರಿ, ಅದರಲ್ಲಿ ಪರಿಣಿತರಾಗಿದ್ದೀರಿ. ಅದರ ಜೊತೆಯಲ್ಲಿ ನಂತರವೂ ಸಹ ಮನುಷ್ಯ ಎಂಬ ಅದ್ಭುತವಾದಂತಹ ಆ ಯಂತ್ರದ ಒಂದು ಕೆಲಸದಲ್ಲಿ ನೀವು ಸದಾ ಕಾರ್ಯೋನ್ಮುಖವಾಗಿರುವಂಥದ್ದು ನಿಜಕ್ಕೂ ಅಭಿನಂದನಾರ್ಹರು ನೀವು. ಕಳೆದ ಇನ್ನೊಂದು ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು ಪ್ರೌಢಶಾಲೆಗಳಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಹದಿಹರೆಯದ ಆರೋಗ್ಯ ಮಾಹಿತಿ ಅಂದರೆ ಮುಟ್ಟುಗುಟ್ಟಲ್ಲ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. 1000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ರೀಯೂಸಬಲ್ ಪ್ಯಾಡ್ಸು, ಪೋಷಕರಿಗೆ, ಶಿಕ್ಷಕರಿಗೆ ಮೆನ್ಸ್ಟ್ರಲ್ ಕಪ್ಪನ್ನು ನಾವು ಕೊಟ್ಟಿದ್ದೆವು. ಈ ಒಂದು ಸಾರ್ಥಕ ಕೆಲಸಕ್ಕೆ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದ್ದು ಡಾಕ್ಟರ್ ವೀಣಾ ಎನ್ ಇವರು. ಅವರ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಸಹ ಶಾಲಾ ಅವಧಿಯಲ್ಲಿ ಅವರು ಬಂದು ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವೈದ್ಯಕೀಯ ಮಾರ್ಗದರ್ಶನವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಹದಿಹರೆಯದ ಆರೋಗ್ಯ, ಋತುಚಕ್ರ ಈ ಬಗ್ಗೆ ಬಹಳ ಸಮಗ್ರವಾದಂತಹ ಒಂದು ಉಚಿತವಾಗಿ ಮತ್ತು ಖಚಿತವಾದಂಥ ಮಾಹಿತಿಯನ್ನು ನೀಡಿರುವಂಥದ್ದು ಡಾಕ್ಟರ್ ವೀಣಾ ಎನ್ನವರು. ಅವರಿಗೆ ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ಸಾವಿರಾರು ವಿದ್ಯಾರ್ಥಿನಿಯರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ಜಾತಿ ಮತ ಭೇದವಿಲ್ಲದೆ ಸ್ವಸ್ಥ ಸಮಾಜದ ಕಲ್ಯಾಣಕ್ಕೆ ಹಗಲಿರುಳು ದುಡಿಯುತ್ತಿರುವಂತಹ ಮನುಕುಲದ ಒಂದು ಏಳಿಗೆಗಾಗಿ ಮಾನಸಿಕ ದೈಹಿಕವಾಗಿ ಬಳಲಿದ ರೋಗಿಗೆ ಪ್ರೀತಿಯ ಸಾಂತ್ವನದ ಮಾತುಗಳಿಂದ ಆತ್ಮವಿಶ್ವಾಸವನ್ನು ತುಂಬಿ ಉತ್ತಮ ಚಿಕಿತ್ಸೆಯಿಂದ ನೋವನ್ನು ಶಮನಗೊಳಿಸಿ ಹೊಸ ಜೀವನಕ್ಕೆ ಬೆಳಕನ್ನು ಕೊಡುವಂತಹ ಮನುಕುಲದ ಏಳಿಗೆಗೆ ತಾವೆಲ್ಲರೂ ಸಹ ಶ್ರಮಿಸ್ತಾ ಇದ್ದೀರಿ. So here who will become the members? All the medical specialists are the members of this IMA AMS. So now I request Dr. K.V. Chidananda sir to inaugurate our IMA AMS branch of Sulya. So this is the list of our members, and I am happy to announce that Dr. Sai Geeta Madam has accepted to become the chairman of IMA AMS of Sulya branch. So she will be the founder chairman of IMA AMS of Sulya, and Dr. Shruti Rai, associate professor of biochemistry, has agreed to become the honorary secretary of IMA AMS. So now I request Dr. K.V. Chidananda sir to give a small token of appreciation to our IMA AMS members. So I'll for appreciation and welcome to our IMA AMS. Sir, Dr. Ravikant Gio, Dr. Venkata Krishna Bhatt, V. Shankara S, Dr. K. Ganesha, Dr. Sri Krishna B.N., Dr. C. Ramachandra Bhatt, Dr. Bhavani Shankar, Dr. A. J. Rajani, Dr. Saumya, Dr. Karunakar sir, Dr. Himakar sir, few members are not present today. Dr. Prakash Rao, Dr. Anjali, Dr. Shruti Rai, Dr. Dinesh PV, Dr. Namrata, and myself, Dr. Geeta. So totally we are 20 members of IMA AMS Sulya branch, and in my tenure, this is the first branch which we are inaugurating in our state in this last 2 years, followed by IMA Sulya will be inaugurating at IMA Raichur. Thank you.
ಈ ದಿವಸ ನಾವು ಭಾರತೀಯ ವೈದ್ಯಕೀಯ ಸಂಘ ಸುಳ್ಯ ಶಾಖೆ ಈ ಒಂದು ವೈದ್ಯರ ದಿನಾಚರಣೆ ಅಂತ ಹೇಳುವಂಥ ಒಂದು ದಿವಸವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಚಕ್ರಪಾಣಿ ಅವರೇ, ಪ್ರಾಧ್ಯಾಪಕರು, ಮೆಡಿಸಿನ್ ವಿಭಾಗ KMC ಮಂಗಳೂರು. ಅದೇ ರೀತಿ ಅಧ್ಯಕ್ಷನ್ನು ವಹಿಸಿರುವಂಥ ಡಾಕ್ಟರ್ ವೀಣಾ ಎನ್ರವರೇ, ಹಾಗೂ ಈ ದಿವಸ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವಂಥ ಡಾಕ್ಟರ್ ಶ್ರೀಕೃಷ್ಣ BN ಮಕ್ಕಳ ತಜ್ಞರು ಮತ್ತು ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಮತಿ ಜಲಜಾಕ್ಷಿಯವರೇ, ಹಾಗೂ ಈ ಒಂದು IMA ಗೌರವ ಕಾರ್ಯದರ್ಶಿ ಡಾಕ್ಟರ್ ರವಿಕಾಂತ್ರವರೇ, ಡಾಕ್ಟರ್ ಗೀತಾದಪ್ಪ ಅವರೇ, ಹಾಗೂ ವೇದಿಕೆಯಲ್ಲಿ ಇನ್ಯಾರಿಲ್ಲ, ಇನ್ನು ನಾವೇ ಇರೋದು, ಮುಂದೆ ಇರುವಂಥ ಎಲ್ಲ ವೈದ್ಯ ಮಿತ್ರರುಗಳೇ ಹಾಗೂ ಅವರ ಕುಟುಂಬದ ಸದಸ್ಯರುಗಳೇ. ನಾವು ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮವನ್ನು ಸುಮಾರು 25-30 ವರ್ಷದಿಂದ ಹಾಕಿಕೊಂಡು ಬರ್ತಾ ಇದ್ದೇವೆ. ನನಗೆ ನೆನಪಿದ್ದಾಗೆ ಫಸ್ಟ್ ನಾವು ಒಂದು ವೈದ್ಯರನ್ನು ಗುರುತಿಸಿ ಅವರಿಗೆ ವೈದ್ಯರ ದಿನಾಚರಣೆಯ ಒಂದು ಗೌರವವನ್ನು ಕೊಟ್ಟಂಥದ್ದು ಬಹುಶಃ ಡಾಕ್ಟರ್ CS ಭಟ್ ಅವರಿಗೆ ನಾವು ಇಲ್ಲ, ಲೇಟ್ ಡಾಕ್ಟರ್ CS ಭಟ್, ಈ ದಿವಸ ಅವರಿಲ್ಲ. ಅದರ ಮೇಲೆ ಸುಬ್ಬರಾವ್ ಅವರಿಗೇನು ಕೊಟ್ಟಿದ್ದೆವು, ಡಾಕ್ಟರ್ MS ಗೌಡ್ರಿಗೂ ಕೊಟ್ಟಿದ್ದೆವು. ಹಾಗೆ ಇನ್ನು ಹಲವಾರು ಮಂದಿಗೆ ಸೀನಿಯಾರಿಟಿಗೆ ಸರಿಯಾಗಿ ನಾವು ಅವರನ್ನು ಗೌರವಿಸ್ತಾ ಬಂದಿದ್ದೇವೆ. ಅದು ಯಾಕೆಂದರೆ ಅವರಿಗೆಲ್ಲರಿಗೂ ಒಂದು ಪ್ರೋತ್ಸಾಹವಾಗಿ ಅವರೊಂದು ವೈದ್ಯಕೀಯ ವೃತ್ತಿಯನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಬೇಕು ಅಂತೇಳುವ ನಿಟ್ಟಿನಲ್ಲಿ ನಾವು ಮಾಡ್ತಾ ಬಂದೆವು. ಭಾಳ ಮುಖ್ಯವಾಗಿ ಈ ಒಂದು ದಿನಾಚರಣೆಯನ್ನು ನಾವು BC ರಾಯ್ ಅವರ ಹೆಸರಿನಲ್ಲಿ ಮಾಡುವಂಥದ್ದು. BC ರಾಯ್ ಒಂದು ಉತ್ತಮ ವೈದ್ಯನೂ ಹೌದು, ಸಾಮಾಜಿಕ ಕಾರ್ಯಕರ್ತನೂ ಹೌದು, ಪೊಲಿಟಿಷಿಯನ್ನೂ ಹೌದು, ಹಾಗೂ ಎಲ್ಲ ರೀತಿಯಲ್ಲಿ ಯಾವುದೇ ನೋಡಿದರು ನರ್ಸಿಂಗ್ ಇದರಲ್ಲಿ ಸಹ ಅವರು ಫಸ್ಟ್ ಅವರ ಡಿಗ್ರಿಯನ್ನು ತಗೊಂಡವರು UK ನಲ್ಲಿ ಹೋಗಿ. ಅವರಿಗೆ ಇದನ್ನು ಮಾಡಲಿಕ್ಕೆ ಬಿಡಲಿಲ್ಲ, MRCP/CS ಫಸ್ಟಿಗೆ ಮಾಡಲಿಕ್ಕೆ ಬಿಡಲಿಲ್ಲ. ಅದನ್ನೇ ಅವರು ದಾದಿಯರ ವೃತ್ತಿ ಮಾಡಬೇಕಾಗಿ ಬಂತು ಫಸ್ಟಿಗೆ. ಅದರಿಂದಾಗಿ ಅವರು ಎಲ್ಲ ವಿಧದಲ್ಲಿಯೂ ಒಂದು ವಿಶೇಷ ವ್ಯಕ್ತಿ ನಮ್ಮ BC ರಾಯ್ ಅವರು. ಮಹಾತ್ಮ ಗಾಂಧಿ ಅವರಿಗೆ ಸಹ ಒಂದು ವೈದ್ಯನಾಗಿ ಚಿಕಿತ್ಸೆ ಕೊಟ್ಟವರು, ಹಾಗೂ ಪ್ರತಿ ದಿವಸ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೆ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಾಗ ಸಹ ರೋಗಿಗಳನ್ನು ನೋಡ್ತಿದ್ದರು. ಭಾಳಷ್ಟು ನಮ್ಮ ವೈದ್ಯಕೀಯ ರಂಗದಲ್ಲಿ ಏನಾದರೂ ಇವತ್ತು ಅಭಿವೃದ್ಧಿ ಆಗಬೇಕು ಅಂತೇಳಿ ಹೇಳಿದರೆ ಅದಕ್ಕೆ ಕಾರಣಕರ್ತರು ನಮ್ಮ BC ರಾಯ್ ಅವರು. PHCಗಳನ್ನು ಹಾಗೂ ಬೇರೆ ಬೇರೆ ಚಿಕಿತ್ಸಾಲಯಗಳನ್ನು ಎಲ್ಲ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ದೊರೆಯಬೇಕು ಹಾಗೂ ಅದರಿಂದ ಪ್ರಯೋಜನ ಆಗಬೇಕು ಅಂತೇಳುವ ನಿಟ್ಟಿನಲ್ಲಿ ವೈದ್ಯ ವೃತ್ತಿಯಲ್ಲಿ ಪ್ರಾರಂಭ ಮಾಡಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನನ್ನು ಸಹ ಪ್ರಾರಂಭ ಮಾಡಿದವರು ಅವರು. ಅದರಿಂದಾಗಿ ಅವರನ್ನು ಗುರುತಿಸಿ ಅವರೊಂದು ಉತ್ತಮ ಪೊಲಿಟಿಷಿಯನ್, ಸಾಮಾಜಿಕ ಕಾರ್ಯಕರ್ತ, ವೈದ್ಯ ಅಂತೇಳಿ ಹೇಳಿ ಅವರಿಗೆ ಭಾರತ ರತ್ನ ಬಿರುದನ್ನು 1961ರಲ್ಲಿ ಕೊಟ್ಟರು. 1882ರಲ್ಲಿ ಅವರು ಹುಟ್ಟಿದರು, ಜುಲೈ 1ಗೆ. ಅದೇ ದಿವಸ 1962ರಲ್ಲಿ ಅವರು ತೀರಿಕೊಂಡರು. ಅದರಿಂದಾಗಿ ಹುಟ್ಟು ಮತ್ತು ಸಾವು ಎರಡು ಒಂದೇ ದಿವಸ ಅವರದ್ದು ಆಗಿದೆ. ಅದರಿಂದಾಗಿ ಅವರ ದಿನಾಚರಣೆಯನ್ನು ನಾವು ಆಚರಿಸ ಬಂದಿದ್ದೇವೆ. ಜುಲೈ 1ನೇ ತಾರೀಕಿಗೆ ನಮಗಿಲ್ಲಿ ಮಾಡಲಿಕ್ಕೆ ಆಗದಿದ್ದರೂ ಸಹ ನಾವು ಈ ಒಂದು ತಿಂಗಳು ಜುಲೈಯಲ್ಲಿ ಬೇರೆ ಬೇರೆ ದಿವಸ ಗೊತ್ತು ಮಾಡಿಕೊಂಡು ನಮ್ಮ ಅನುಕೂಲಕ್ಕೆ ಸರಿಯಾಗಿ ನಾವು ವೈದ್ಯ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಈ ವೈದ್ಯ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಆಯಾಯ ಏರಿಯಾಕ್ಕೆ ಸಂಬಂಧಪಟ್ಟ ಉತ್ತಮ ವೈದ್ಯರು, ಹಿರಿಯ ನಾಗರಿಕರು, ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರು, ಶಿಕ್ಷಕರು ಹಾಗೂ ದಾದಿಯರು ಹಾಗೂ ಇನ್ನಿತರ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರು ಉತ್ತಮರಾಗಿದ್ದರೆ ಅವರನ್ನು ಗುರುತಿಸಿ ಅವರನ್ನು ಯಾರು ಒಬ್ಬರು ಅಥವಾ ಇಬ್ಬರನ್ನು ಅವರಿಗೆ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಈ ದಿವಸ ನಾವು ವೈದ್ಯರುಗಳ ನಿಟ್ಟಿನಲ್ಲಿ 33 ವರ್ಷ ನಮ್ಮ ಸುಳ್ಯಕ್ಕೆ ಮಕ್ಕಳ ತಜ್ಞರಾಗಿ ಸೇವೆ ಸಲ್ಲಿಸಿದಂಥ ಶ್ರೀಕೃಷ್ಣ BN ರವರಿಗೆ ಇವತ್ತು ನಾವು ಗೌರವವನ್ನು ಸಲ್ಲಿಸಿದ್ದೇವೆ.
ಅವರು 1992ರಲ್ಲಿ ಇಲ್ಲಿ 91ರಲ್ಲಿ ಇಲ್ಲಿ ಪ್ರಾರಂಭ ಮಾಡಿದರು. ಅದಕ್ಕಿಂತ ಮೊದಲು ನಾವು 1980ರಿಂದಲೇ ವೈದ್ಯಕೀಯ ವೃತ್ತಿಯನ್ನು ಇಲ್ಲಿ ಮಾಡಿದರು. ನಮಗೊಂದು ಕೊರತೆ ಇತ್ತು, ಅಂದರೆ ಮಕ್ಕಳ ತಜ್ಞರ ಕೊರತೆ ಇತ್ತು. ಆವಾಗ ವಾರಕ್ಕೊಮ್ಮೆ ಶ್ರೀಕೃಷ್ಣ ಬಿ ಎನ್ ಅವರು ಬರ್ತಾಯಿದ್ರು ಪುತ್ತೂರಿನಿಂದ ಮಕ್ಕಳ ತಜ್ಞರಾಗಿ, ಹಾಗೂ ಜೆ ಸಿ ಅಡಿಗರವರು ಫಿಸಿಷನ್ ಆಗಿ ಬರ್ತಾಯಿದ್ರು. ಅದೇ ರೀತಿ ಸುಳ್ಯದಲ್ಲಿ ಸುಮಾರು 30ಕ್ಕಿಂತಲೂ ಜಾಸ್ತಿ ಪ್ರಾಕ್ಟಿಷನರ್ಸ್ ಇದ್ದರು ಆವಾಗ. ಬಹುಶಃ ಈಗ ಹುಡುಕಿದರೆ ಇಬ್ಬರು ಸಿಗೋದಿಲ್ಲ MBBS ಲೆವೆಲ್ನಲ್ಲಿ. ಇದು ಈಗದ ಒಂದು ಕೊರತೆ. ಆ ಕೊರತೆಯನ್ನು ನಮ್ಮದು ಈಗ ಹೇಗೆ ನಿಭಾಯಿಸ್ತಾ ಇದ್ದೇವೆ ಅಂದೇಳಿ ನಾವು ಎಲ್ಲ ಸಾರ್ವಜನಿಕರಲ್ಲಿ. ಈಗ ಆಯುರ್ವೇದ ಮೆಡಿಕಲ್ ಕಾಲೇಜ್ನವರು, ಆಯುರ್ವೇದಕ್ಕೆ BAMSನವರು ಅವರು ಅದನ್ನು ಟೇಕ್ ಓವರ್ ಮಾಡಿ ಈ ಫ್ಯಾಮಿಲಿ ಫಿಸಿಷನ್ ಅಂತೇಳಿ ಏನು ಇದೆಯಾ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಈಗ ನಮ್ಮ MBBS ಲೆವೆಲ್ನಲ್ಲಿ ಅದು ಸ್ಪೆಷಾಲಿಟಿ ಸೆಕ್ಷನಿಗೆ ಹೋಗಿದೆ. ಸೊ ಅಕಾಡೆಮಿ ಆಫ್ ಮೆಡಿಕಲ್ ಸ್ಪೆಷಾಲಿಟೀಸ್ ನಾವು ಇವತ್ತೇನು ಪ್ರಾರಂಭ ಮಾಡಿದ್ದೇವೆ, ಇದು ಸ್ಪೆಷಾಲಿಟಿ ಸೆಕ್ಷನ್ನಿಗೆ ನಾವು ಕೊಡುವಂಥ ಒಂದು ಇಂಪಾರ್ಟೆನ್ಸ್. ಹಾಗೂ ಅದರಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಂದ ಹಲವಾರು ಕಾರ್ಯಕ್ರಮಗಳು, ಹಲವಾರು ವರ್ಕ್ಶಾಪ್ಗಳು ಇದೆಲ್ಲ ನಡೀಲಿಕ್ಕಿದೆ. ಆಧುನಿಕತೆ ನಮ್ಮ ಒಂದು ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಅದು ನಮಗೆ ಪ್ರಯೋಜನಕಾರಿಯಾಗಲಿದೆ, ಹಾಗೂ ನಾವು ಓದಿರುವಂತಹ ಏನು ಜ್ಞಾನ ಇದೆ ಅದು ಈಗದ ಮಟ್ಟಕ್ಕೆ ಬರಬೇಕು ಅಂತೇಳಿ ಹೇಳಿದರೆ ನಾವು ಹೊಸ ಯಾವುದು ನಾವು ಅನ್ವೇಷಣೆಯನ್ನು ಮಾಡಿದ್ದೇವ ಅದನ್ನು ನಾವು ನಮ್ಮ ವೈದ್ಯರಿಗೆ ತಿಳಿಸಿ ಅದನ್ನು ಯಾವ ರೀತಿ ನಾವು ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂತೇಳಿ ಹೇಳುವಂಥದ್ದನ್ನು ತಿಳಿಸಿಕೊಡುವಂಥದ್ದು ಈ ಒಂದು IMA, ಇದು ಅಕಾಡೆಮಿ ಆಫ್ ಮೆಡಿಕಲ್ ಸ್ಪೆಷಾಲಿಟಿ. ಹಾಗೆ ಅದರಲ್ಲಿ ಫೆಲೋಶಿಪ್ ಸಹ ಇದೆ, ಅದನ್ನು ಮಾಡಿಕೊಳ್ಬೋದು. ಆ ಒಂದು ಇದರಲ್ಲಿ ಮಾಡಿ ಎಕ್ಸಾಮಿನೇಷನ್ಸ್ ಎಲ್ಲ ತಗೊಂಡು ಅದನ್ನು ಮಾಡಲಿಕ್ಕೆ ಆಗ್ತದೆ. ಅದರಿಂದಾಗಿ ಆ ನಿಟ್ಟಿನಲ್ಲಿ ನಾವು ಅದನ್ನು ಒಂದು ಪ್ರಾರಂಭ ಮಾಡಿದ್ದೇವೆ. ಶ್ರೀಮತಿ ಜಲಜಾಕ್ಷಿ ಅವರು ಶಿಕ್ಷಕರು, ಅವರನ್ನು ನಾನು ಬಹಳ ಸಮಯದಿಂದ ಬಲ್ಲೆ. ಶಿಕ್ಷಕರ ದಿನಾಚರಣೆಯೊಂದು ಸಹ ಅವರಿಗೆ ಅವಾರ್ಡ್ ಸಿಕ್ಕಿದೆ, ಉತ್ತಮ ಶಿಕ್ಷಕಿಂದೇಳಿ ಹೇಳಿ ಮಡ್ಡೆಕೋಲ್ನವರು. ಅದೇ ರೀತಿ ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿರ್ವಹಣೆ ಮಾಡುವುದರಲ್ಲಿ ಅವರು ಬಹಳ ಹುಷಾರಿದ್ದಾರೆ. ಅದೇ ರೀತಿ ಅಲ್ಲಿ ಹಲವಾರು ಕಾರ್ಯಕ್ರಮಗಳು, ಕಾಂಪಿಟೇಷನ್ಗಳು ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ನಿರ್ವಹಿಸಲಿಕ್ಕೆ ಇವ್ರ ಜೊತೆ ಇನ್ನೊಬ್ಬರು ಚಂದ್ರಮತಿಯಲ್ಲಿದ್ದಾರೆ. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಚಂದ್ರಶೇಖರ್ ಪೆರಾಲ್ರ ಒಂದು ಡೈರೆಕ್ಷನ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಹುಶಃ ಸುಳ್ಯ ತಾಲೂಕಿನ ಎಲ್ಲ ಮಕ್ಕಳಿಗೆ ಅವರನ್ನು ಗೊತ್ತಿಲ್ಲದವರು ಇರಲಿಕ್ಕಿಲ್ಲ. ಅದರಿಂದಾಗಿ ಅವರೊಂದು ಉತ್ತಮ ಶಿಕ್ಷಕಿಯಾಗಿ ಬಹುಶಃ ಅವರ ಮಕ್ಕಳು ಎಷ್ಟೋ ಮಂದಿ ಡಾಕ್ಟ್ರುಗಳಾಗಿರ್ಬೋದು, ಎಂಜಿನಿಯರ್ಗಳಾಗಿರ್ಬೋದು, ಅಥವಾ ನರ್ಸಸ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿರ್ಬೋದು. ಅದು ಒಂದು ಅವರಿಗೆ ಸಿಕ್ಕುವಂಥ ಒಂದು ಉತ್ತಮ ಗೌರವ. ಯಾಕೆಂದರೆ ಪ್ರೈಮರಿ ಸ್ಕೂಲ್ ಟೀಚರಿಗಿರುವಷ್ಟು ಗೌರವ ಬಹುಶಃ ಈ ಕಾಲೇಜ್ ಶಿಕ್ಷಕರುಗಳಿಗಿಲ್ಲ. ಪ್ರೈಮರಿ ಸ್ಕೂಲ್ನಲ್ಲಿ ಅವರ ಶಿಕ್ಷಣವನ್ನು ಪಡೆದವರು ಖಂಡಿತ ಅವರನ್ನು ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಾಳಷ್ಟು ಮಂದಿಗೆ ಶಿಕ್ಷಕಿಯಾಗಿ ಅಲ್ಲಿ ಡಿಸಿಪ್ಲಿನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್, ಶೌಚ ಬಗ್ಗೆ ಹಾಗೂ ಸ್ವಚ್ಛತೆ ಬಗ್ಗೆ ಸಹ ನಿಮಗೆ ಅವಾರ್ಡ್ ಸಿಕ್ಕಿರಬೇಕು ಅಲ್ಲಿಗೆ, ಅವರ ಶಾಲೆಗೆ. ಇದೆಲ್ಲ ನಮಗೆ ಗೊತ್ತಿದ್ದ ಹಾಗೆ ಅವರನ್ನು ನಾವು ಸರಿಯಾಗಿ ಈ ಒಂದು ಸನ್ಮಾನಕ್ಕೆ ಗುರುತಿಸಿದ್ದೇವೆ ಅಂತೇಳಿ ನನಗೆ ಸಂತೋಷ ಆಗ್ತಾಯಿದೆ. ಹಾಗೆ ನಾವು ಈ ದಿವಸ ಸನ್ಮಾನಿಸಿರುವಂಥ ಡಾಕ್ಟರ್ ಶ್ರೀಕೃಷ್ಣ BN ಮತ್ತು ಶ್ರೀಮತಿ ಜಲಜಾಕ್ಷಿ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ದಿವಸ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕುಟುಂಬ ಮಿಲನ ಅಂತೇಳಿ ಹೇಳುವಂಥದ್ದು, ಇದನ್ನು ನಾವು ಮಾಡ್ತಾ ಬಂದೆವು. ಈ ಒಂದು ಕಾರ್ಯಕ್ರಮ ಮಾಡುವಾಗ ವಿತ್ ಫ್ಯಾಮಿಲಿ ಬನ್ನಿ ಅಂತೇಳಿ ಅವರ ಕುಟುಂಬ ಸಮೇತ ಆಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಬ್ಬರಿಂದೊಬ್ಬರು ಡಾಕ್ಟ್ರುಗಳು ಯಾರ್ಯಾರಂದೇಳಿ ಪರಿಚಯ ಸಿಗಬೇಕು ಅಂತೇಳಿ ಹೇಳಿದರೆ ಇಂಥ ಸಮ್ಮಿಲನ ಆದಾಗ ಮಾತ್ರ ಗೊತ್ತಾಗೋದು. ಈಗ ಚಕ್ರಪಾಣಿಯವರು ಇವತ್ತು ಬಂದಿದ್ದಾರೆ, ಎಲ್ಲರೂ ಅವರ ಹೆಸರನ್ನು ಕೇಳಿರ್ಬೋದು ಅವತ್ತು, ಆದರೆ ಇವತ್ತು ಅವರನ್ನು ನೋಡಿದಾಗ ಮಾತ್ರ ಅವರು ಚಕ್ರಪಾಣಿಯವರು ಇಲ್ಲಿ ಬಂದಿದ್ದಾರೆ ಅಂತೇಳಿ ಹೇಳಿ ಗೊತ್ತಾಗುವಂಥದ್ದು. ಅದೇ ರೀತಿ ಬೇರೆ ಬೇರೆ ವೈದ್ಯರುಗಳು ಇಲ್ಲಿ ನಾವು ಇವತ್ತು ಬಂದಿದ್ದೇವೆ. ಯಾರ್ಯಾರಂದೇಳಿ ಪ್ರತಿಯೊಬ್ಬರಿಗೇನು ಗೊತ್ತಾಗುವಂಥ ಒಂದು ವ್ಯವಸ್ಥೆ ಇದು ಅಂತೇಳಿ ನಾನು ಹೇಳ್ತೇನೆ. ಯಾವುದೇ ಕಾರ್ಯಕ್ರಮ ನಾವು ಮಾಡಿದರೂ ಸಹ ಅದೊಂದು ಒಳ್ಳೆ ಗೆಟ್ ಟುಗೆದರ್ ಆಗಿ ಇರಬೇಕಾಗ್ತದೆ. ನಾವು ವೈದ್ಯರುಗಳು ಸುಳ್ಯದ ಶಾಖೆಯಲ್ಲಿ ಪ್ರಾರಂಭ ಮಾಡಿದಾಗ
ನಾವು ಫಸ್ಟಿಗೆ 40 ವೈದ್ಯರುಗಳನ್ನು ನಾವು ಆಲ್ ಲೈಫ್ ಮೆಂಬರ್ಸ್ ಮಾಡಿದೆವು. ಬಹುಶಃ ಇಡೀ ಸ್ಟೇಟ್ನಲ್ಲಿ ಆವಾಗ ಆಲ್ ಲೈಫ್ 40 ಮೆಂಬರ್ಸ್ ಇನ್ ಎ ಸ್ಮಾಲ್ ಬ್ರ್ಯಾಂಚ್ ನಮ್ಮದು ಫಸ್ಟ್. ಆವಾಗ ನಾವು ಒಂದೊಂದು ವರ್ಷಕ್ಕೆ 2-3 ಅವಾರ್ಡ್ಗಳು ತಗೊಳ್ತಿದ್ದೆವು. ಉತ್ತಮ ಕ್ಯಾಂಪ್ಗಳು, ಉತ್ತಮ ನಿರ್ವಹಣೆ, ಬೇರೆ ಬೇರೆ ಇದರಲ್ಲಿ ನಾವು ಪ್ರೈಸ್ಗಳನ್ನು ತಗೊಂಡಿದ್ದೇವೆ 2-3 ವರ್ಷ. ಅದಕ್ಕೆ ಎಲ್ಲ ವೈದ್ಯರುಗಳು ಸಹ ಸಹಕರಿಸಿದ್ದಾರೆ. ಅದೇ ರೀತಿ ಆ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಗಲಿ ಕೊಡಗಿನಲ್ಲಾಗಲಿ ಯಾವುದೇ ನಮ್ಮ IMA ಕಾರ್ಯ ಮಾಡ್ತಾ ಇರಲಿಲ್ಲ. ಈಗ ನಿಮ್ಮ ಮಂಗಳೂರು ಬ್ರಾಂಚ್ ಸಹ ಕಾರ್ಯ ಮಾಡ್ತಿರಲಿಲ್ಲ. ಹೆಸರಿತ್ತು ಮಂಗಳೂರು ಬ್ರಾಂಚ್, SK ಎಂದಲ್ಲಿ ಹೇಳಿಬಿಡೋದು. ನಮ್ಮದು ಸ್ಟೇಟ್ ಲೆವೆಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ದು ಕಾನ್ಫರೆನ್ಸ್ ಸಹ ಅಲ್ಲಿ ಆಗಿತ್ತು ಮಂಗಳೂರಿನಲ್ಲಿ. ಇಲ್ಲಿ ಸಹ ಅದೇ ರೀತಿ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ಗಳು ಕೆಲವು ನಾವು ಮಾಡಿದ್ದೇವೆ. ಅದನ್ನು ಮಾಡಿದಾಗ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತು. ಯಾಕೆಂದೇಳಿದರೆ ವೈದ್ಯಕೀಯ ಕಾಲೇಜ್ ಇರಲಿಲ್ಲ, ಆವಾಗ ಡೆಂಟಲ್ ಕಾಲೇಜ್ ಇತ್ತು. ಡೆಂಟಲ್ ಕಾಲೇಜಿನ ವೈದ್ಯರುಗಳನ್ನು, ಡೆಂಟಲ್ ಕಾಲೇಜಿನ ಸ್ಟೂಡೆಂಟ್ಗಳನ್ನು ಇಟ್ಕೊಂಡು ನಾವು ಹಲವಾರು ಕಾರ್ಯಕ್ರಮಗಳು ಮಾಡ್ತಿದ್ವಿ. ಯಾಕೆಂದರೆ ಮೆಡಿಸಿನ್ ಸರ್ಜರಿ ಅವರಿಗೆ ಸಹ ಇದೆ, ಅವರಿಗೆ ಸಹ ಇದು ಅತಿ ಅಗತ್ಯವಾದಂಥದ್ದು ನಮ್ಮ ಈ ಏನೇ ಕಾರ್ಯಕ್ರಮ ಮಾಡಿದರು. ಆದ್ದರಿಂದ ಅಂಥ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಹಾಗೆ ಎಲ್ಲರ ಒಂದು ಆಶಯದಂತೆ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಗೆ ಒಂದು ಜಾಗೆಯನ್ನು ಸಹ ಮಾಡಿದೆವು. ಬಹುಶಃ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಗೆ ಓನ್ ಲ್ಯಾಂಡ್ ಫಸ್ಟ್ ಟೈಮ್ ಮಾಡಿರೋದು ನಾವು ಇಲ್ಲಿ. ಸುಮಾರು 62 ಸೆಂಟ್ ಜಾಗೆಯನ್ನು 72 ಲಕ್ಷಕ್ಕೆ ಆವಾಗ ಗೌರ್ಮೆಂಟಿಂದ ಖರೀದಿಸಿ ಎಲ್ಲ ಮೆಂಬರ್ಗಳು ಅದರಲ್ಲಿ ಸಹಕಾರ ಕೊಟ್ಟು ನಾವು ಆ ಒಂದು ಲ್ಯಾಂಡನ್ನು ಪಡೆದು ನಾವೀಗ ಅಲ್ಲಿ ಒಂದು ಚಿಕ್ಕ ಬಿಲ್ಡಿಂಗ್ ಏನಿದೆ ಅಲ್ಲಿ ನಾವು ಮಾಡಿದೆವು. ಅದು ಯಾಕೆ ಮಾಡಿದ್ದಂದರೆ ನಾವು ಚಿಕ್ಕ ಬಿಲ್ಡಿಂಗ್ ಸಹ ಮಾಡೋದಿದ್ದರೆ ಆ ಲ್ಯಾಂಡ್ ಪುನಃ ಗೌರ್ಮೆಂಟ್ ತಗೊಳ್ತದೆ. ನಮ್ಮ 72,000 ಹೋಗ್ತದೆ. ಮತ್ತಿದು ಇವತ್ತು ಆ ಲ್ಯಾಂಡ್ನ ಬೆಲೆ ಸುಮಾರು 3.5 ಕೋಟಿ ಆಗ್ತದೆ ಇವತ್ತಿನ ಬೆಲೆ, ಲ್ಯಾಂಡ್ ವ್ಯಾಲ್ಯೂಗೆ ಅದನ್ನು ತಗೊಂಡ್ರೆ. ಅದರಿಂದಾಗಿ ಬಹುಶಃ ಇವತ್ತೆಲ್ಲ ಆಗಿರ್ತಿದ್ರೆ ಆ ಲ್ಯಾಂಡ್ ನಮಗೆ ಸಿಗಲಿಕ್ಕಿಲ್ಲ ಆಯಿತು. ಈಗ ನಮಗೆ ಆಗಬೇಕಾದ್ದು ಏನಂತೇಳಿದರೆ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ನಮ್ಮ ವೈದ್ಯರುಗಳೆಲ್ಲ ಸೇರಿಕೊಂಡು ಅಲ್ಲಿ ಒಂದು ಉತ್ತಮವಾದಂಥ ಒಂದು IMA ಭವನವನ್ನು ನಾವು ನಿರ್ಮಿಸಬೇಕಾಗಿದೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ನಡಿಬೇಕು. ನಾವು ಬೇರೆಯವರನ್ನು ಅವಲಂಬಿಸೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಒಂದು ಗೆಸ್ಟ್ ಹೌಸ್ ಇದ್ದರೆ ನಮ್ಮ ವೈದ್ಯ ಮಿತ್ರರು ಏನಾದ್ರು ಸುಳ್ಯಕ್ಕೆ ಬಂದರೆ ಅಲ್ಲೇ ನೆಲೆಸುವಂತೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆ 62 ಸೆಂಟ್ ಲ್ಯಾಂಡ್, ಅದರಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಬ್ಲಡ್ ಡೊನೇಷನ್ ಹಾಗೂ ರೆಗ್ಯುಲರ್ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡುವಂಥದ್ದು ಹಾಗೂ ವೈದ್ಯಕೀಯ ತಪಾಸಣೆಯನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ವಾರಕ್ಕೊಮ್ಮೆ ಆದರೂ ಅಂತೇಳಿ ಹೇಳುವ ನಿಟ್ಟಿನಲ್ಲಿ ಅದನ್ನೆಲ್ಲ ಬರೆದು ನಾವು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡಂಥ ಒಂದು ಜಾಗೆ. ಆದ್ದರಿಂದ ಈ ವಿಷಯ ಇಲ್ಲಿ ಯಾಕೆ ಹೇಳಿದೆ ಅಂದರೆ, ನೀವೆಲ್ಲರೂ ಒಂದು ಮನಸ್ಸು ಮಾಡಿದರೆ ಬಹುಶಃ ಯಾರಾದರೂ ಇಂಟ್ರೆಸ್ಟೆಡ್ ಪ್ರೆಸಿಡೆಂಟ್ಗಳೆಲ್ಲ ಬಂದಾಗ ಬಹುಶಃ ಎಲ್ಲರೂ ಸೇರಿಕೊಂಡು ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಬೋದು. ಹಾಗೂ ನಾವು ಸುಳ್ಯದ ವೈದ್ಯರು ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ಹೇಳುವಂಥದ್ದನ್ನು ತೋರಿಸಿಕೊಡ್ಬೋದು ಅಂತೇಳಿ ಅನ್ನಿಸ್ತಾ ಇದೆ ನನಗೆ. ನಮ್ಮ ಸಹಕಾರ ಯಾವಾಗಲೂ ಇದೆ, ಬೇರೆಯವರ ಸಹಕಾರವೂ ಬೇಕು. ನನ್ನದು ಒಬ್ಬನದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ನಾವು ಆ ಜಾಗೆಯನ್ನೊಂದು ಆಗ ನಮ್ಮ ತಹಸೀಲ್ದಾರ್ ಅಂತ ಕೋಚಣ್ಣರಯ್ಯವರು, ಅವರನ್ನು ನಾವು ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವೈದ್ಯರ ದಿನಾಚರಣೆಯೆಂದು ಸಹ ನಾನು ಹೇಳ್ತಾ ಇರ್ತೇನೆ. ನಮಗೆ ಕೋಚಣ್ಣರಯ್ಯವರು ಇಲ್ಲದ್ರೆ ನಮ್ಮ ವೈದ್ಯಕೀಯ ಸಂಘಕ್ಕೆ ನಮಗೆ ಅಲ್ಲಿ ಜಾಗೆ ಸಿಗ್ತಿರಲಿಲ್ಲ ಅಂದೇಳಿ ಅವರೊಂದು ಜಾಗೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಸದುಪಯೋಗಪಡಿಸಲಿಕ್ಕೆ, ಉತ್ತಮ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಉತ್ತಮ ಒಂದು ಭವನವನ್ನು ನಾವು ನಿರ್ಮಿಸಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೂ ಈ ಒಂದು ವೈದ್ಯಕೀಯ ಸಂಘದಲ್ಲಿ ಈಗಾಗಲೇ ರಿಪೋರ್ಟ್ನಲ್ಲಿ ನೋಡಿದಾಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಚಕ್ರಪಾಣಿಯವರು ಹೇಳಿದರು. ತುಂಬ ಸಾಮಾಜಿಕ ಕಾರ್ಯಕ್ರಮ, ಪ್ರಯೋಜನಕಾರಿ ಆಗುವಂಥ ಕಾರ್ಯಕ್ರಮ ಹಾಗೂ ಕೊರೋನಾ ಪೀರಿಯಡ್ನಲ್ಲಿ ಸಹ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಮಾದರಿಯಾಗಿ ನಾವು ಹಾಕಿಕೊಟ್ಟು ಉತ್ತಮ ಒಂದು ಬ್ರ್ಯಾಂಚಿನಲ್ಲಿ ಹೇಳುವ ಒಂದು ಹೆಗ್ಗಳಿಕೆಗೆ ನಾವು ಪಾತ್ರರಾಗಿದ್ದೇವೆ. ಅದೇ ರೀತಿ ಇನ್ನೂ ಸಹ ಬಹುಶಃ ನಾವು ಎಲ್ಲ ರೀತಿಯ ವೈದ್ಯರುಗಳು ಇವತ್ತು ವೈದ್ಯಕೀಯ ಕಾಲೇಜ್ ಇರುವುದರಿಂದ ಪ್ರತಿಯೊಂದು ತಿಂಗಳಲ್ಲಿ ಸಹ 1 ಅಥವಾ 2 ಕ್ಯಾಂಪ್ಗಳನ್ನು ಯಾವುದಾದ್ರು ಮಾಡಿದಾಗ ಎಲ್ಲರೂ ಸಹಕರಿಸಿ ಅಲ್ಲಿ ಬಂದು ಮಾಡಿತು ಅಂತೇಳಿ ಹೇಳಿದರೆ ಬಹುಶಃ ನಮ್ಮ ಜನತೆಗೆ ನಮ್ಮ ಮೇಲೆ, ವೈದ್ಯರುಗಳ ಮೇಲೆ ಒಂದು ಉತ್ತಮ ಅಭಿಪ್ರಾಯ ಇರ್ತದೆ ಅಂತೇಳಿ ಹೇಳ್ಬೋದು. ಈಗ ಉತ್ತಮ ಅಭಿಪ್ರಾಯ ಯಾಕೆ ಇಲ್ಲ ಅಂದರೆ, ಡಾಕ್ಟ್ರುಗಳು ಬೇಕಾದ ಸಂದರ್ಭದಲ್ಲಿ ಕೆಲವು ಸರ್ತಿ ಸಿಗುವುದಿಲ್ಲ, ಉತ್ತಮ ಚಿಕಿತ್ಸೆ ಸಿಗುವುದಿಲ್ಲ ನಮಗೆ ಅಂತೇಳಿ ಹೇಳುವಂಥ ಒಂದು ದೂರುಗಳು ಅದು ಸರ್ವೇ ಸಾಮಾನ್ಯದಿದ್ದಾವೆ. ಇತ್ತೀಚೆಗೆ ನೀವು ನೋಡಿದ ಹಾಗೆ ಕೆಲವೊಂದು ಪ್ರಾಬ್ಲಮ್ಗಳು ಅಂಥದ್ದು ಡೆವಲಪ್ ಆಗ್ತವೆ. ಅದೆಲ್ಲ ಜನರ ಅಭಿಪ್ರಾಯವನ್ನು ನಮಗೆ ಗೊತ್ತು ಮಾಡೋದು. ಈಗ ಜಲ್ಜಾಕ್ಷಿ ಅವರಿಗೆ ನಾವು ಗೌರವ ಸೂಚಿಸೇವೆ.
ಅವು ಉತ್ತಮವಾಗಿ ಒಂದು ಭಾಷಣ ಮಾಡಿದರು. ವೈದ್ಯರುಗಳ ಬಗ್ಗೆ ಅವರಿಗಿರುವ ಅಭಿಪ್ರಾಯ, ವೈದ್ಯರುಗಳ ಮೇಲೆ ಒಬ್ಬರಿಗೆ ಅಭಿಪ್ರಾಯ ತಿಳಿಬೇಕು ಅಂತ ಹೇಳಿದರೆ ಪಬ್ಲಿಕ್ಸ್ ಅದನ್ನು ಹೇಳಬೇಕು ವಿನ ವೈದ್ಯರುಗಳ ಮೇಲೆ ವೈದ್ಯರುಗಳೇ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ವೈದ್ಯರುಗಳಲ್ಲದವರು ವೈದ್ಯಕೀಯ ರಂಗದ ಮೇಲೆ ಅವರ ಒಂದು ಭಾವನೆಗಳನ್ನು, ಅವರ ಒಂದು ಅನಿಸಿಕೆಗಳನ್ನು ಹೇಳಿದಾಗ ಬಹುಶಃ ವೈದ್ಯರುಗಳಿಗೆ ಅವರ ನಿತ್ಯ ಯಾವ ರೀತಿಯ ಒಂದು ಕಾರ್ಯ ಅವರು ಮಾಡಬೇಕಾಗ್ತದೆ, ಎಷ್ಟು ಜವಾಬ್ದಾರಿ ಇದೆ ಅಂತೇಳಿ ಹೇಳುವಂಥದ್ದು ಅರ್ಥ ಆಗ್ಬೋದು. ಅದರಿಂದಾಗಿ ಹಾಗೆಯೇ ನಾವು ವೈದ್ಯರಲ್ಲದವರನ್ನು ಸಹ ಗುರುತಿಸಿ ಒಂದು ಗೌರವಿಸುವಂಥದ್ದು ಭಾಳ ಮುಖ್ಯ. ಅದೇ ರೀತಿ ಕ್ಯಾಂಪ್ಗಳನ್ನು ಮಾಡಿದಾಗ ಸಹ ಅಲ್ಲಿ ಸೀದಾ ಹೋಗಿ ಕೂತ್ಕೊಂಡು ಕ್ಯಾಂಪ್ ಮಾಡೋದಲ್ಲ, ಒಂದು 10-15 ನಿಮಿಷ ಆ ಒಂದು ಕ್ಯಾಂಪ್ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟು, ಯಾಕಾಗಿ ನೀವು BP ನೋಡಬೇಕು, ಯಾಕಾಗಿ ನೀವು ಶುಗರ್ ನೋಡಬೇಕು, ಯಾಕಾಗಿ ನೀವು ಚಿಕಿತ್ಸೆಯನ್ನು ಪಡೆಯುವುದಿಲ್ಲ, ಇದನ್ನೆಲ್ಲ ಕರೆಕ್ಟಾಗಿ ಹೇಳಿದರೆ ಬಹುಶಃ ಒಳ್ಳೆಯ ರೀತಿಯಲ್ಲಿ ಜನಜೀವನ ಸಾಗಿಸ್ಬೋದು. ಅದೇ ರೀತಿ ಶ್ರೀಕೃಷ್ಣ BN ಅವರು ಹೇಳಿದರು, ಸ್ವಚ್ಛತೆಗಾಗಿ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು ಅಂದೇಳಿ. ಅದು ನಿತ್ಯ ಜೀವನದಲ್ಲಿ ನಾವು ಮಾಡುವಂಥದ್ದೇ. ಎಷ್ಟೇ ಮಾತಾಡಿದರೂ ಕೊನೆಗೆ ತಿಂದು ಚಾಕ್ಲೇಟ್ ತಿಂದ ಇನ್ನೊಂದಿದ್ದ ಕಸವನ್ನಲ್ಲಿ ಬಿಸಾಕಿ ಹೋಗುವಂಥದ್ದು, ಇದು ಸರ್ವೇ ಸಾಮಾನ್ಯ ಆಗಿದೆ. ಅದನ್ನು ನಾವು ಮಾಡದ ಹಾಗೆ ನಮ್ಮ ಮಕ್ಕಳು ಮರಿಗಳಿಗೆ ಹಾಗೂ ಪ್ರತಿಯೊಬ್ಬರಿಗೂ ಸಹ ನಾವು ಕಸದ ಬುಟ್ಟಿಯನ್ನಿಟ್ಟು ನಿಮ್ಮ ಎಲ್ಲ ತ್ಯಾಜ್ಯಗಳು ಏನುಂಟು ಅದನ್ನು ಸೂಕ್ತವಾಗಿ ಅದನ್ನು ನಿರ್ವಹಣೆ ಮಾಡುವಂಥದ್ದನ್ನು ಹೇಳಿಕೊಡುವಂಥದ್ದು. ಈಗ ಮನೆಯಲ್ಲಿ ಸಹ ತ್ಯಾಜ್ಯವನ್ನು ಬೇರ್ಪಡಿಸಿ ಅದನ್ನು ಮುನ್ಸಿಪಾಲಿಟಿ ಕೊಡಬೇಕು ಅಂತೇಳಿ ಹೇಳ್ತಾರೆ. ಅಂಥದ್ದನ್ನು ಸಹ ನಾವು ಕಲಿತುಕೊಂಡು ಉತ್ತಮ ರೀತಿಯಲ್ಲಿ ಮಾಡಿದರೆ ಬಹುಶಃ ನಮ್ಮದು ಸ್ವಚ್ಛ ಭಾರತ ಆಗೋದರಲ್ಲಿ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಅಂದೇಳಿ ಅನಿಸ್ತದೆ. ಅದರಿಂದಾಗಿ ನಾವು ಉತ್ತಮ ಇಬ್ಬರನ್ನು ನಾವು ಇವತ್ತು ಗೌರವಿಸಿದ್ದೇವೆ. ಅದೇ ರೀತಿ ಒಳ್ಳೆಯ ಕಾರ್ಯಕ್ರಮವನ್ನು ಈಗ ಹಾಕಿಕೊಂಡಂತಹ ಅಧ್ಯಕ್ಷರಾದಂಥ ವೀಣಾ ಎನ್ರವರು ಹಾಗೂ ರವಿಕಾಂತ್ ಅವರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೀತಾ ದೊಪ್ಪ ಅವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ದಾರೆ. ಅಮಿತ್ ಅವರು ನಿರ್ವಹಣೆಯನ್ನು ಸಹ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಹ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಚಕ್ರಪಾಣಿಯವರು ಮಂಗಳೂರಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸ್ಪೆಷಾಲಿಟಿ ಸೆಕ್ಷನಿಗೆ ಈಗ ಒಂದು ಅವರ ಏನು ನಾವು ಗೊತ್ತು ಮಾಡಿಕೊಂಡಿದ್ದು ಎಲ್ಲರೂ ನೋಡುವಂತಾಯ್ತು ಅವರನ್ನು. ಅಟ್ಲೀಸ್ಟ್ ನಾವು ಯಾವಾಗಲೂ ಇಲ್ಲದ್ರೆ ಮಾತಾಡೋದು ಮಾತ್ರ ಆಗ್ತಿತ್ತು. ನಾನು ಡಾಕ್ಟರ್ CS ಭಟ್ರವ್ರ ಹತ್ರ ಮಾತಾಡಿದಾಗ ಹೇಳ್ತಿದ್ದೆವು, ಪ್ರತಿಯೊಂದು ಇದರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಚಕ್ರಪಾಣಿಯವರ ಹತ್ರ ಒಂದು ರೆಫರ್ ಮಾಡೋದು ಹಾಗೆ. ಅದರಿಂದಾಗಿ ಪ್ರತಿಯೊಬ್ಬರು ಸಹ ಅವರಾಗೇ ಆಗಬೇಕು ಅಂತೇಳಿ ಹೇಳುವಂಥ ಒಂದು ಭಾವನೆ ಬೆಳಿಬೇಕು. ನಾವು ಕೆಲವರನ್ನೆಲ್ಲ ಕರ್ಕೊಂಡು ಬಂದು ತೋರಿಸೋದಕ್ಕೆ ನೀನು ಹಾಗೆ ಆಗಬೇಕು ಅಂದೇಳಿ, ಹೀಗೆ ಡೆವಲಪ್ ಆಗಬೇಕು, ಹೀಗೆ ಸ್ಪೆಷಲಿಸ್ಟ್ ಆಗಬೇಕು ಅಂದೇಳಿ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು, ನೀನು ಡಾಕ್ಟ್ರ್ ಆಗಬೇಕು, ನೀನು ಎಂಜಿನಿಯರ್ ಆಗಬೇಕು ಅಂತ ಹೇಳಿದರೆ ಸಣ್ಣ ಮಗು ಇರುವಾಗಲೇ ಕಿವಿಯಲ್ಲಿ ಹೇಳಬೇಕಂದೆ, ನೀನು ಎಂಜಿನಿಯರು, ನೀನು ಡಾಕ್ಟ್ರು ಅಂದೇಳಿ. ಯಾರಾದರೂ ಬಂದರೆ ಅವಳು ಏನಾಗ್ತಾ ಕೇಳು, ಅವನೇನಾಗ್ತಾ ಕೇಳು ಅಂತ ಹೇಳಿದರೆ ನಾನು ಡಾಕ್ಟ್ರ್ ಆಗಬೇಕು, ನಾನು ಎಂಜಿನಿಯರ್ ಆಗಬೇಕು, ನಾನು ಲಾಯರ್ ಆಗಬೇಕು, ಅಥವಾ ನಾನು ಟೀಚರ್ ಆಗಬೇಕು, ಇದನ್ನು ಹೇಳ್ತಿದ್ರು ಮಕ್ಕಳು. ಅದನ್ನು ಹೇಳಿದರೆ ಆವಾಗ ಅವರಿಗೆ ಅದೇ ಅವರ ಕಿವಿಯಲ್ಲಿ ಕೇಳ್ತಾ ಅವರು ಮುಂದೆಗೆ ಅದನ್ನೇ ಹಾಕುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತೇಳಿ ಹೇಳಿ ಅವರು ಯಾವಾಗಲೂ ಹೇಳ್ತಾಯಿದ್ರು. ಪ್ರತಿಯೊಂದು ಭಾಷಣದಲ್ಲಿ ಸಹ ಹೇಳ್ತಾಯಿದ್ರು. ಅದರಿಂದಾಗಿ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ವೈದ್ಯರುಗಳು ಬಂದಿರಿ, ಈ ಒಂದು ಕುಟುಂಬ ಸಮ್ಮಿಲನದ ಈ ಸಂದರ್ಭದಲ್ಲಿ ಹಾಗೂ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾಸಿಂಗ್ ದ ಬಾಲ್ನಲ್ಲಿ ಮೊದಲನೇ ಬಹುಮಾನ ರಿತನ್ಯ, ಎರಡನೇ ಬಹುಮಾನ ಮೈತ್ರೇಯಿ. ಎರಡನೇ ಬಹುಮಾನ ಮೈತ್ರೇಯಿ. ನೆಕ್ಸ್ಟ್ ಫಸ್ಟ್ ಪ್ರೈಸ್ ಡಾಕ್ಟರ್ ಭವ್ಯ, ಸೆಕೆಂಡ್ ಪ್ರೈಸ್ ಡಾಕ್ಟರ್ ವೀಣಾ. ಡಾಕ್ಟರ್ ವೀಣಾ ಅವರಿಗೆ ಡಾಕ್ಟರ್ ಚಿದಾನಂದ್ ಸರ್ ಅವರು ಬಹುಮಾನ ವಿತರಿಸಬೇಕು. ಮುಂದಕ್ಕೆ ಜೆಮ್ಸ್ ಶ್ರೀಹಿತ MS.
First prize Dr. Rajani, second prize Dr. Veena and Dr. Soumya. ಡಾಕ್ಟರ್ ಗೀತಾ ಡೋಪ ಅವರು ಬಹುಮಾನವನ್ನು ವಿತರಿಸಬೇಕು. ಡಾಕ್ಟರ್ ಚಕ್ರಪಾಣಿ ಸರ್. ಥ್ಯಾಂಕ್ ಯು ಮೇಡಮ್. ಭಾಗದಲ್ಲಿರುವ ಎಲ್ಲ ವೈದ್ಯ ಮಿತ್ರರೇ ಹಾಗೂ ಕುಟುಂಬ ವರ್ಗದವರೇ, ಏಕೋ ಚಂದ್ರ ತಮೋಹಂತಿ ನ ಚ ಸಮಸ್ತ ತಾರಾಗಣ, ಏಕೋ ಚಂದ್ರ ತಮೋಹಂತಿ ನ ಚ ಸಮಸ್ತ ತಾರಾಗಣ ಎನ್ನುವುದೊಂದು ಉಕ್ತಿ. ಅಂದರೆ ಭಾರತೀಯ ವೈದ್ಯ ನಭದಲ್ಲಿ ಒಬ್ಬನೇ ಚಂದ್ರ, ಅದು ನಮ್ಮ ಬಿಧನ್ ಚಂದ್ರ ರಾಯ್. ಬಿಧನಚಂದ್ರ ರಾಯ್ ಅವರನ್ನು ಕುರಿತು ಒಂದು ನಾನು ಕವನವನ್ನು ಬರೆದಿದ್ದೆ. ಅದು ಇಷ್ಟು ಹೊತ್ತು ನಾವೇನು ಬಿ ಸಿ ರಾಯ್ ಬಗ್ಗೆ ಹೇಳಿದ್ವೋ ಅದನ್ನು ಒಂದು ಒಟ್ಟುಗೂಡಿಸಿದ ಒಂದು ಕವನ. ಸೋಲಿನ ಮೆಟ್ಟಲ ನೇರುತ್ತಾ ಸಾಗುತ್ತಾ ಗೆಲುವಿನ ಶಿಖರವನೇರಿದಿರಿ. ಎಷ್ಟು ಕಷ್ಟ ಬಂದರೂ FRCSM ಸಿಗಲಿಲ್ಲ, ಸೀಟ್ ಸಿಕ್ಕಿದ್ದಿಲ್ಲ ಅಂದಾಗಲೂ, 30 ಬಾರಿ ಅವರು ಅಪ್ಲಿಕೇಶನ್ ಹಾಕಿದಾಗಲೂ ಬಿಡಲಿಲ್ಲ. ಸೋಲಿನ ಮೆಟ್ಟಲ ನೇರುತ್ತಾ ಸಾಗುತ್ತಾ ಗೆಲುವಿನ ಶಿಖರವನೇರಿದಿರಿ. ಲೋಕದ ಒಳಿತಿಗೆ ಜೀವವ ತೇಯುತ್ತಾ ಬಾಳುವ ರೀತಿಯ ತೋರಿದಿರಿ. ಮತ್ತೆ ಡಿಗ್ರಿ ಪಡೆದು ಇಂಡಿಯಾಕ್ಕೆ ಬರ್ತಾರೆ. ಭಾರತಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು, ಹೇಗೆ ಬದುಕಬೇಕು ಅನ್ನೋದನ್ನು ಬಾಳಿ ತೋರಿಸ್ತಾರೆ. ಅಷ್ಟೇ ಮಾಡೋದಿಲ್ಲ, ಜ್ಞಾನದ ಬೆಳಕನ್ನು ಎಲ್ಲೆಡೆ ಹರಡುವ ಕಾಯಕ ನಡೆಸಿದ ಯೋಗಿಯೂ ನೀವು. ಬಡತನ ದಮನಕ್ಕೆ ಕಠಿಣ ಪರಿಶ್ರಮ ಸೂತ್ರವ ತೋರಿದ ಕರ್ಮಗುರು. ನಾವು ಬಡವರು ಬಡವರು ಅಂತ ಹೇಳೋದು ಮಾತ್ರ ಅಲ್ಲ, ಆ ಬಡತನದ ನಿರ್ಮೂಲನೆಗೆ ನಾವು ಏನು ಮಾಡಬೇಕು ಅನ್ನೋದನ್ನು ಜನತೆಗೆ ತೋರಿಸಿಕೊಟ್ಟು, ಪಶ್ಚಿಮ ಬಂಗಾಳದಲ್ಲಿ 2 ಸಾರಿ ಮುಖ್ಯಮಂತ್ರಿಯಾಗಿ, ಬರೀ ವೈದ್ಯನಾಗಿ ಮಾತ್ರ ಅಲ್ಲ, ಒಂದು ರಾಜಕಾರಣಿಯಾಗಿ, ನಿಸ್ಪೃಹ ಕಾರ್ಯಕರ್ತನಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟವರು. ಅಷ್ಟು ಮಾತ್ರ ಅಲ್ಲ, ದೇಶದ ಕಟ್ಟುವ ಕೆಲಸಕ್ಕೆ ಯುವಕರ ಮನಸ್ಸಿಗೆ ಪ್ರೇರಣೆ ನೀಡಿದಿರಿ. ದೇಶವನ್ನು ಕಟ್ಟಬೇಕಾದ್ರೆ ಏನು ಮಾಡಬೇಕು? ಆವಾಗ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇತ್ತು. ಆಗ ಓದುವುದನ್ನು ಬಿಟ್ಟು ನೀವು ಹೋಗುವುದಲ್ಲ, ನೀವು ಕಲಿಬೇಕು, ನೀವು ಗಟ್ಟಿಯಾಗಬೇಕು, ಆಗ ಮಾತ್ರ ನಮ್ಮ ದೇಶವನ್ನು ಕಟ್ಟಲಿಕ್ಕಾಗ್ತದೆ ಅನ್ನುವುದನ್ನು ಹೇಳಿದರು. ನೈರಾಶ್ಯ ಕಳೆದು ಭರವಸೆ ಮೂಡಿಸಿ ನಿಸ್ವಾರ್ಥದ ಕರೆ ಮೊಳಗಿದಿರಿ. ನಮಗೆ ಬದುಕೇ ಇಲ್ಲ, ನಮ್ಮ ರಾಷ್ಟ್ರ, ನಮ್ಮ ದೇಶ ಸೋಲ್ತಾ ಇದೆ, ಇದಕ್ಕೆ ಬ್ರಿಟಿಷರಿಂದ ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ. ಇಲ್ಲ, ನೈರಾಶ್ಯವನ್ನು ಕಳೆದು ಭರವಸೆ ಮೂಡಿಸಿ ನಿಸ್ವಾರ್ಥದ ಕರೆ ಮೊಳಗಿದಿರಿ. ಗಗನದಿ ಬೆಳಗುವ 1000 ತಾರೆಯ ನಡುವಲ್ಲಿ ಬೆಳಗುವ ಸುಮನಸನು, ವೈದ್ಯ ಲೋಕದ ಆದರ್ಶ ಪಥವನ್ನು ತೋರುತ್ತ ಬಾಳಿದ ಚಂದಿರನು. ವೈದ್ಯ ಲೋಕದ ಆದರ್ಶ ಪಥವನ್ನು ತೋರುತ್ತ ಬಾಳಿದ ಚಂದಿರನು ಡಾಕ್ಟರ್ ಬಿಧನ್ ಚಂದ್ರ ರಾಯ್. ಅವರಿಗೆ ಎಲ್ಲರ ಪರವಾಗಿ ಅವರನ್ನು ನೆನೆಸ್ಕೊಳ್ತಾ, ಅವರು ನಡೆದ ದಾರಿ ಏನಿದೆ, ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇ ತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ಅಂದರೆ ಹೇಗೆ ಒಬ್ಬ ಶ್ರೇಷ್ಠ ವ್ಯಕ್ತಿ, ಯಾರು ಯಾವ ಥರ ಬದುಕ್ತಾರೆ, ಒಂದು ಎತ್ತರದ ಸ್ಥಾನದಲ್ಲಿದ್ದವನು ಹೇಗೆ ಬದುಕ್ತಾನೆ ಅದನ್ನು ಲೋಕ ನೋಡ್ತದೆ, ಅದನ್ನು ಲೋಕ ನೋಡಿ ಅವನಂತೆ ವರ್ತಿಸ್ತದೆ. ಹಾಗೆ ಬದುಕಿದವರು ಬಿಧನ್ ಚಂದ್ರ ರಾಯ್. ಅಂದರೆ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ತನ್ನನ್ನು ಸಂಪೂರ್ಣವಾಗಿ ದಾರಿಣಿಯ ನಡುಗೆಯಲ್ಲಿ ಮೇರು ಗುರಿ ಇರಬೇಕು ಎನ್ನುವಂಥ ಮಾತನ್ನು ನೆನಪಿಸಿಕೊಂಡು ಪ್ರತಿಯೊಂದನ್ನು ಕೂಡ, ಅವರು ಬದುಕಿದ ಬಾಳಿದ ಮನೆಯನ್ನೂ ಕೂಡ ಒಂದು ಆಸ್ಪತ್ರೆಯಾಗಿ ಕೊಟ್ಟವರು. ತಾನು ಸಾಯುವ ದಿನ ಕೂಡ, ಅಂದರೆ ಹಿಂದಿನ ದಿನ ಅವರನ್ನು ಪರೀಕ್ಷಿಸಿದಾಗ ಅವರಿಗೆ ಅಂದರೆ ಅಟ್ಯಾಕ್ನ ಸೂಚನೆಗಳಿರ್ತವೆ ಅಂತ ಅವರ ಕಾರ್ಡಿಯಾಲಜಿಸ್ಟ್ ಹೇಳಿದರೂ ಕೂಡ ಅವ್ರು ಹೇಳ್ತಾರೆ, ನಾನು ಮಾಡೋದೆಲ್ಲ ಮಾಡಿ ಆಗಿದೆ, ಇನ್ನೂ ನನಗೇನು ಚಿಕಿತ್ಸೆ ಬೇಡ, ನನ್ನನ್ನು ಅಡ್ಮಿಟ್ ಮಾಡಬೇಡ, ಎಷ್ಟು ನಾನು ಬದುಕ್ತೇನೆ ಅಷ್ಟು ಮಾಡಿ ಆಗಿದ್ದೇನೆ. ಬೆಳಿಗ್ಗೆ ಜುಲೈ 1ರಂದು ಅವರು ಮತ್ತೆ ಹೇಳ್ತಾರೆ, ಬೆಳಿಗ್ಗೆ ಅವರು ಉಪನಿಷತ್ ಮತ್ತು ಭಗವದ್ಗೀತೆಯನ್ನು ಓದ್ತಾರೆ. ದಿನನಿತ್ಯ ಪೇಷಂಟ್ಗಳನ್ನು ನೋಡೋದು ಅವರದೊಂದು ಅಭ್ಯಾಸ. ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದನ್ನು ನಾವು ನೆನಪಿಟ್ಕೊಳ್ಬೇಕು. 10 ಪೇಷಂಟ್ಗಳನ್ನು ನೋಡ್ತಾರೆ. ಅದಾದ ಬಳಿಕ ಅವರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಮತ್ತು ಅವರ ಸಮರ್ಪಿಸಿದ ಆಸ್ಪತ್ರೆ, ಅವರ ಮನೆಯಲ್ಲಿ ಏನು ಸಮರ್ಪಿಸಿರ್ತಾರೆ ಅಲ್ಲೇ ಆಕ್ಸಿಜನ್ ತಗೊಳ್ತಾರೆ, ಅಲ್ಲೇ ಚಿಕಿತ್ಸೆಯನ್ನು ತಗೊಳ್ತಾರೆ. ಆ ಆಸ್ಪತ್ರೆಯ ಮೊದಲ ಪೇಷಂಟ್ ಅವರೇ ಆಗ್ತಾರೆ ಅನ್ನುವುದು ಇತಿಹಾಸ. ಅಂತಹ ವ್ಯಕ್ತಿಯ ಹೆಸರಿನಲ್ಲಿ ನಾವು ವೈದ್ಯ ದಿನಾಚರಣೆಯನ್ನು ನಮ್ಮ ಭಾರತ ದೇಶದಲ್ಲಿ ಆಚರಿಸ್ಕೊಂಡು ಬಂದಿದ್ದೇವೆ. ನಾವು ನೋಡ್ತಾ ಬಂದ ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳಿರ್ಬೋದು, ತೊಂದರೆಗಳಿರ್ಬೋದು, ನಮಗಾಗ್ತಾ ಇರುವಂಥ ಕಷ್ಟ ನಷ್ಟಗಳಿರ್ಬೋದು, ಯಾವುದನ್ನು ಕೂಡ ನಾನು ಎಷ್ಟೋ ಸರ್ತಿ ಅಂದುಕೊಳ್ಳುವುದು, ಹೇಗೆ ದೇಶದ ರಕ್ಷಣೆಗೆ ಸೈನಿಕರು ತಮ್ಮ
ಬದುಕನ್ನು ಮುಡಿಪಾಗಿಟ್ಟು ಅಥವಾ ತನ್ನ ಬದುಕನ್ನು ಲಕ್ಷಿಸದೆ ಅವರ ಕೆಲಸವನ್ನು ಮಾಡ್ತಾರೋ ಹಾಗೆ ವೈದ್ಯರಾದ ನಾವು ಸರ್ ಹೇಳಿದರು, ಸಣ್ಣ ಮಕ್ಕಳ ಕಿವಿಯಲ್ಲಿ ಹೇಳಬೇಕು, ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸ್ಸೋತು ನೆನೆಸುತ್ತ ಅದನ್ನೊಂದನೆ ಬೇರೊಂದನಿದರ. ಅಂದರೆ ನಾನು ಡಾಕ್ಟರ್ ಆಗಬೇಕು ಅಂತ ಕಿವಿಯಲ್ಲಿ ಏನಾದರೂ ಹೇಳಿದ್ದಂತಿದ್ದರೆ ಆ ಘನತತ್ವಕ್ಕೆ ನಾವು ನಮ್ಮನ್ನು ಸಮರ್ಪಿಸಿಕೊಂಡು ನಾನು ವೈದ್ಯನಾದ ಮೇಲೆ ಹೇಗೆ ಅವರು ದೇಶದ ರಕ್ಷಣೆಗೆ ಅವರನ್ನು ಸಮರ್ಪಿಸಿದ್ದಾರೋ ಹಾಗೆ ದೇಹದ ರಕ್ಷಣೆಗೆ, ಜನರ ರಕ್ಷಣೆಗೆ, ಸಮಾಜದ ರಕ್ಷಣೆಗೆ, ಸಮಾಜದ ಆರೋಗ್ಯಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕಾಗಿದ್ದು ತುಂಬ ತುಂಬ ಅಗತ್ಯ ಅನ್ನೋದನ್ನು ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಅದನ್ನು ನಾವು ಪರಿಪಾಲಿಸ್ತಾ ಬರಬೇಕಾಗಿದೆ, ಅದು ತುಂಬ ಅಗತ್ಯ ಕೂಡ. 33 ವರ್ಷದಿಂದ ಸತತವಾಗಿ ಸುಳ್ಯದಂತಹ ಊರಿನಲ್ಲಿ ಒಬ್ಬ ಮಕ್ಕಳ ತಜ್ಞನಾಗಿ ಮೊದಲ ಬಾರಿಗೆ ಬಂದು ಕ್ಲಿನಿಕನ್ನು ಇಟ್ಟು ನಾನು ಬರೀ ಸ್ಪೆಷಾಲಿಟಿ ಪ್ರಾಕ್ಟೀಸ್ ಮಾಡ್ತೇನೆ ಅನ್ನೋದಕ್ಕೆ ಸಾಮಾನ್ಯ ಧೈರ್ಯ ಸಾಕಾಗೋದಿಲ್ಲ. ಯಾಕಂತಂದರೆ ನಮಗೆ ಗೊತ್ತು, ಇತ್ತೀಚೆಗಷ್ಟೇ ನಾವು ನೋಡ್ತಾ ಇರೋದು ಮಕ್ಕಳ ಡಾಕ್ಟರ್ ಹತ್ರ ಹೋಗಬೇಕು ಆ ಥರದ ಆಲೋಚನೆಗಳು. ಆವಾಗ ಹಾಗಲ್ಲ, ಯಾರು ಡಾಕ್ಟರ್ ಆದರೂ ಸರಿ, ಯಾರಾದರೂ ಮದ್ದು ಕೊರಲೆ, ಆವಾಗ ಸರ್ ಹೇಳಿದಾಗೆ ಅಂಥ ಸೀರಿಯಸ್ ಇದ್ದಾಗಲೂ ಮಂಗಳೂರಿಗೆ ಹೋಗೋದಿಲ್ಲ, ನೀವು ಕೊಡಿ ಅಂತ ಆ ಮೆಂಟಾಲಿಟಿ ಇದ್ದಾಗ ನಾನು ಮಕ್ಕಳನ್ನು ಮಾತ್ರ ನೋಡ್ತೇನೆ, ಬೇರೆ ಪ್ರಾಕ್ಟೀಸ್ ಮಾಡುವುದಿಲ್ಲ ಅಂತ ಗಟ್ಟಿ ಮನಸ್ಸು ಮಾಡಬೇಕಾದ್ರೆ ಅದಕ್ಕೆ ನಿಜವಾದ ಗಟ್ಟಿ ಹೃದಯ ಬೇಕು ಅಂತ ಶ್ರೀಕೃಷ್ಣ ಭಟ್ ಸರ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಸುಳ್ಯದಲ್ಲಿ ಸ್ಪೆಷಲಿಸ್ಟ್ ಆಗಿ ಬಂದು ನಮಗೆಲ್ಲ ಸ್ಪೆಷಲಿಸ್ಟ್ ಆಗಲಿಕ್ಕೆ ಒಂದು ದಾರಿ ಆಯಿತು. ಇಲ್ಲದಿದ್ದರೆ ನಮಗೂ ಕೂಡ ಭಯ ಆಗ್ತಾಯಿತ್ತು ಸುಳ್ಯದಲ್ಲಿ ಹೇಗೆ ಗೈನಕಾಲಜಿಸ್ಟ್ ಆಗಿ ಬರುವುದು ಅನ್ನೋದಕ್ಕೆ. ಚಕ್ರಪಾಣಿ ಸರ್ ಹೆಸರನ್ನು ನಾವೆಷ್ಟೋ ಸರಿ ಕೇಳಿದ್ದು. ಚಕ್ರಪಾಣಿ ಸರ್ನ ನಾನು ನೋಡಿದ್ದೆ ಸಂಪಾಜೆಯಲ್ಲಿ, ಅಲ್ಲಿ ಒಂದು 10 ಜನರಿಗೆ ಸನ್ಮಾನ ಇತ್ತು. 3 ವೈದ್ಯರನ್ನ ಸನ್ಮಾನ ಮಾಡಿದಾಗ ಅವರ ಜೊತೆಗೆ ನಾನು ಆ ವೇದಿಕೆಯನ್ನು ಹಂಚಿಕೊಂಡಿದ್ದೆ. ಹಾಗೆ ಚಕ್ರಪಾಣಿ ಸರ್ನ ನೋಡಿದ್ದು. ಅದಲ್ಲದೆ ಕೂಡ ಕೊಳಲು ವಾದಕರು, ಅವರ ಕೊಳಲು ಸಂಗೀತ ಕಚೇರಿಗಳು ಇತ್ತು ಅನ್ನೋದನ್ನು ಕೇಳಿದ್ದೆ. ದೂರದ ಮಂಗಳೂರಿನಿಂದ ಬಂದವರು. ಮತ್ತು ಹಿಮಕರ್ ಸರ್ ಹೇಳಿದ ಹಾಗೆ ಅವ್ರ ಫಿಸಿಷಿಯನ್ಸ್ ಆಫ್ ಫಿಸಿಷಿಯನ್, ಅದು ತುಂಬ ಹೆಮ್ಮೆಯ ವಿಚಾರ. ಫಿಸಿಷಿಯನ್ಗಳೇ ಅವ್ರ ಹತ್ರ ಕಳಿಸ್ತಾರೆ ಅಂತಂದಾಗ ಅದು ಸ್ವಲ್ಪ ಗರ್ವದ ಮಾತು. ಹೌದು ಸರ್, ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ನಮ್ಮ ಆಹ್ವಾನವನ್ನು ಮನ್ನಿಸಿ, ಸಾಮಾನ್ಯವಾಗಿ ಸುಳ್ಯ ಅಂತಂದಾಗ ಆ್ಯಕ್ಚುಲಿ ನಮಗೆ ಗೊತ್ತಿದ್ದ ಹಾಗೆ ಮಡಿಕೇರಿ ಮತ್ತು ಮಂಗಳೂರು, ನನ್ನ ಹತ್ರ ಎಷ್ಟೋ ಜನ ಕೇಳಿದಾಗ ಎಲ್ಲಿ ಸುಳ್ಯ ಅಂತ ಕೇಳೋದು. ಆಗ ನಾನು ಹೇಳಿಕೊಂಡು, ಮಡಿಕೇರಿ ಗೊತ್ತಲ್ಲ, ಮಂಗಳೂರು ಗೊತ್ತಲ್ಲ, ಅದರ ಮಧ್ಯೆ ಸುಳ್ಯ ಅಂತ. ಮಡಿಕೇರಿ ಗೊತ್ತು, ಮಂಗಳೂರು ಗೊತ್ತಾರೆ. ಇವಾಗ KVG ಮೆಡಿಕಲ್ ಕಾಲೇಜ್ ಅಂದಾಗ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಸುಳ್ಯದ ಬಗ್ಗೆ ಪ್ರಕೃತಿಗೂ ಕೂಡ ಏನೋ ಒಂದು ಮಲತಾಯಿ ಧೋರಣೆ. ಅಂಥ ಸುಳ್ಯಕ್ಕೆ ನಾವು ಕರೆದಾಗ ಅಯ್ಯೋ 80 ಕಿಲೋಮೀಟ್ರ್ ಬರಬೇಕಲ್ಲ, ನಿಮ್ಮ ರಸ್ತೆ ಬೇರೆ ಚೆನ್ನಾಗಿಲ್ರಿ, ಹೇಗೆ ಬರೋದು ಅಂತ ಯೋಚಿಸದೆ ಬಂದಿದ್ದೀರಾ ಸರ್. ನಿಜವಾಗ್ಲೂ ಕೂಡ ನಿಮ್ಮ ಆ ದೊಡ್ಡ ಮನಸ್ಸಿಗೆ ನಮ್ಮದೊಂದು ನಮಸ್ತೆ. ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಚಿದಾನಂದ ಸರ್, ಇಲ್ಲಿ ಅವರು ಯಾವಾಗಲೂ ಹೆಮ್ಮೆಯಿಂದ ಹೇಳಿಕೊಳ್ಳೋದು, ಇಲ್ಲಿಯ ಎಲ್ಲ ಮೆಂಬರ್ಸ್ ಕೂಡ ಅಜೀವ ಸದಸ್ಯರು. ಯಾಕಂತಂದರೆ ಆವಾಗ ಅಜೀವ ಸದಸ್ಯರು ಮಾಡಲಿಕ್ಕೆ 5,000 ರೂಪಾಯಿ ಇತ್ತು ಅನ್ಸುತ್ತೆ. 5,000 ಇತ್ತು ಸರ್, 5,000 ಅಜೀವ ಸದಸ್ಯರಿಗೆ ಗೊತ್ತಿಲ್ಲ. ನಾನು ಅಜೀವ ಸದಸ್ಯ ಆದಾಗ 5,000 ರೂಪಾಯಿ ಇತ್ತು. 750. ನಾನು 98ರಲ್ಲಿ ಸದಸ್ಯ ಆದಾಗ 5,000 ರೂಪಾಯಿ ಇತ್ತು. ಆವಾಗ ಏನು ಮಾಡಿದರು ಅಂತಂದರೆ ವಾರ್ಷಿಕ ಸದಸ್ಯತ್ವವನ್ನೇ ತೆಗೆದು ಹಾಕಿದ್ರು. ಯಾಕಂದರೆ ಪ್ರತಿ ವರ್ಷ ಯಾರಿವ್ರ ಹತ್ರ ದುಡ್ಡು ಕೇಳೋದು ಕಷ್ಟ, ಎಷ್ಟೋ ಜನ ಮತ್ತು ಮೆಂಬರ್ ಕೂಡ ಆಗ್ತಿರಲಿಲ್ಲ. ಆದರೆ ಅದನ್ನೆಲ್ಲ ಮನಗೊಂಡು, ಅಂದರೆ ಎಂಥ ದೂರದೃಷ್ಟಿ ಅಂತ ಅನ್ನೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು. ವಾರ್ಷಿಕ ಸದಸ್ಯತ್ವ ಇದ್ದಾಗ್ಯೂ ಇಲ್ಲ, ಎಲ್ಲರೂ ಅಜೀವ ಸದಸ್ಯರೇ ಆಗಬೇಕು, ನಿಮ್ಮ ಹತ್ರ ವರ್ಷ ಕೇಳೋದು ಯಾರು ಅಂತ ಸೇರ್ಬೋದು ಸರ್ದ ಆಲೋಚನೆ. ಎಲ್ಲರನ್ನ ಹಿಡಿದು ಸುಳ್ಯದಂಥ ಊರಿನಲ್ಲಿ ಎಲ್ಲ 40 ಜನರನ್ನು ಒಂದು ಅಜೀವ ಸದಸ್ಯರು ಮಾಡೋದು ಸುಲಭದ ಕೆಲಸ ಅಲ್ಲ. ಯಾಕಂದರೆ IMA ಇಷ್ಟು ವರ್ಷ ಬೆಳೆದು ಬಂದಿದ್ದರೂ ಕೂಡ ಈಗಲೂ ನಾವು IMA ಮೆಂಬರ್ನ ಮಾಡಲಿಕ್ಕೆ ತುಂಬ ಕಷ್ಟ ಬರ್ತಾ ಇದ್ದೇವೆ. ಹೇಳಲಿಕ್ಕೆ ನಾವು ಇವಾಗ 30,000 ಅಷ್ಟೇ ಮೆಂಬರ್ಸ್ ಇರೋದು ಕರ್ನಾಟಕದಲ್ಲಿ. ಇರಲಿಕ್ಕೆ 3 ಲಕ್ಷಕ್ಕಿಂತ ಜಾಸ್ತಿ ವೈದ್ಯರು ಇರ್ಬೋದು. ಅಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಇಲ್ಲಿ ಒಂದು ಭಾರತೀಯ ವೈದ್ಯಕೀಯ ಸಂಘವನ್ನು ಸ್ಥಾಪಿಸಿ 25 ವರ್ಷ ಆಗ್ತಾ ಬಂದು ನಮ್ಮ ಸುಳ್ಯದ ಸಂಘಕ್ಕೆ ನಮ್ಮನ್ನೆಲ್ಲ ಮೆಂಬರ್, ನಾನು ಕೇರಳದಲ್ಲಿ ಮೆಂಬರ್ ಆಗಿದ್ದೆ ಮತ್ತು ನಾನು ಟ್ರಾನ್ಸ್ಫರ್ ತೊಗೊಂಡು ಬಂದೆ. ಅಂಥ
ಸರ್ ಮತ್ತು ನಮಗೋಸ್ಕರ ಸೈಟನ್ನು ಮಾಡಿಸಿ ಅಲ್ಲಿ ಬಿಲ್ಡಿಂಗಿಗೆ, ಮತ್ತು ಈಗಲೂ ಕೂಡ ಸರ್ ಹೇಳಿದರು ದೊಡ್ಡ ಬಿಲ್ಡಿಂಗನ್ನು ಮಾಡಬೇಕು ಅನ್ನುವಂಥ ಒಂದು ಬೀಜವನ್ನು, ಆಸೆಯ ಬೀಜವನ್ನು ಬಿತ್ತಿದ್ದಾರೆ. ಆ ಆಸೆಯ ಬೀಜಕ್ಕೆ ನಿಜವಾಗಿ ಗೊಬ್ಬರ ಫಸ್ಟ್ ಸುರಿಬೇಕಾದವರು ಚಿದಾನಂದ ಸರ್. ಎಲ್ಲರ ಸಮ್ಮುಖದಲ್ಲಿ ಸರ್ ಹತ್ರ ಕೇಳ್ಕೊಳ್ತೇನೆ, ದೊಡ್ಡ ಬಿಲ್ಡಿಂಗಿಗೆ ನಮಗೆ ಸಹಕಾರ ಮಾಡಿ, ಅಲ್ಲಿ ನಿಮ್ಮ ಕನಸಿನ ಬಿಲ್ಡಿಂಗ್ ನಮ್ಮ ಕಾಲದಲ್ಲೇ ಆಗಲಿ ಅಂತ ನನ್ನದೊಂದು ಹೆಬ್ಬಯಕೆ. ಅದಕ್ಕೆಲ್ಲರ ಸಹಕಾರವನ್ನು ನಾನು ಎಲ್ಲರ ಮುಂದೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ವೈದ್ಯಕೀಯ ಸಂಘ ಸುಳ್ಯದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದನ್ನು ಕಾರ್ಯದರ್ಶಿಯವರು ತೋರಿಸಿದರು. ಅದರಲ್ಲಿ ಸುಮಾರು ಕಾರ್ಯಕ್ರಮಗಳು ನಾನು ಈ ವರ್ಷ ಮಾಡಿದ್ದು ಜಲಜಾಕ್ಷಿ ಟೀಚರ ಸಹಕಾರದಿಂದ. ಅವರು ಸುಮಾರು 10 ಶಾಲೆಗಳಲ್ಲಿ, ನಾವು ಈ ವರ್ಷದ ವಾರ್ಷಿಕ ಶೈಕ್ಷಣಿಕ ವರ್ಷದಲ್ಲಿ 10 ಶಾಲೆಗಳಲ್ಲಿ, ಆ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಹೆಣ್ಣು ಮಕ್ಕಳಿಗೆ ರೀಯೂಸಬಲ್ ಪ್ಯಾಡ್ಸನ್ನು NGOಗಳ ಮೂಲಕ ಸಂಪರ್ಕಿಸಿ ಅಲ್ಲಿಂದ ತರಿಸಿಕೊಟ್ಟು ಎಲ್ಲ ಮಕ್ಕಳಿಗೆ ಕೊಟ್ಟದಲ್ಲಿ ಟೀಚರ್ಸ್ಗಳಿಗೆ ಮೆನ್ಸ್ಟ್ರಲ್ ಕಪ್ಪನ್ನು ಕೊಟ್ಟಿರೋದು ಕೂಡ ಅವರ ಸಾಧನೆ. ನನ್ನ ಕೆಲಸ ಏನಿತ್ತು ಅಂತಂದರೆ ಅಲ್ಲಿ ಹೋಗಿ ಮುಟ್ಟು ಗುಟ್ಟಲ್ಲ, ಮುಟ್ಟಿನ ಬಗ್ಗೆ ನಾವು ತೆಗೆದುಕೊಳ್ಬೇಕಾದ ಜಾಗೃತೆಗಳೇನು, ಅದರ ಬಗ್ಗೆ ಇರುವಂಥ ಅಂಧಶ್ರದ್ಧೆಗಳೇನು, ಯಾಕೆ ನಾವು ಇದರಿಂದ ಹೊರಗೆ ಬರಬೇಕು, ನಾವಾಗಿ ಹೆಣ್ಣು ಮಕ್ಕಳು ಇದರಿಂದ ಹೊರಗೆ ಬರದೆ ನಮ್ಮನ್ನು ಯಾರೂ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸಿ ಹೇಳಿಕೊಡ್ಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟರು ಜಲಜಾಕ್ಷಿ ಟೀಚರ್. ಅವರಿಗೆ ನಾನು ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತೇನೆ. ಅದಲ್ಲದೆ ಅವರು ಮಾಡುವಂಥ ಕೆಲಸಗಳು, ನಾನು ಆವಾಗ ಹೇಳಿದ ಹಾಗೆ ಅವರು ಶಾಲೆಗೆ ಏನು ಮಾಡಬೇಕು, ಎಲ್ಲ ಶಾಲೆಗಳಿಗೆ NGOಗಳ ಮೂಲಕ ಅವರು ನೋಟ್ಬುಕ್ಗಳನ್ನು ಸಪ್ಲೈ ಮಾಡಿಸ್ತಾ ಇದ್ದಾರೆ. ಎಲ್ಲ ಶಾಲೆಗಳಿಗೆ, ಅವರ ಶಾಲೆಯಲ್ಲಿ ಸಭಾಭವನ ಇರ್ಬೋದು. IMAಯಿಂದ ನನಗದು ಸರಿಗೆ ಅದು ಫೋಟೋ ಕಳಿಸ್ಲಿಕ್ಕೆ ಮರ್ತೋಯ್ತು. ನಾವು ಒಂದು ಕಂಪ್ಯೂಟರ್ ಟೇಬಲನ್ನು ಕೂಡ ಅವರ ಶಾಲೆಗೆ ನಾವು ಗಿಫ್ಟಾಗಿ IMA ಮೂಲಕ ಕೊಟ್ಟಿದ್ವಿ. ಅಂದರೆ ಏನಾದರೂ ಬೇಕು ಅಂದರೆ ಅವ್ರು ಕೇಳ್ತಾರೆ, ಮೇಡಮ್ ನಮಗೆ ಯಾರು ಕೊಡ್ತಾರೆ? ನಾನು ಹೇಳಿದೆ ಸರಿ ನಾನೇ ಕೊಡ್ತೇನೆ, IMA ಮೂಲಕ ಕೊಡ್ತೇನೆ. ಒಂದು ಕಂಪ್ಯೂಟರ್ ಟೇಬಲನ್ನು ನಾವು ಅವರಿಗೆ ಕೊಟ್ಟಿದ್ವಿ. ಅಂದರೆ ಬರೀ ಕೆಲಸ ಮಾಡೋದು ಮಾತ್ರ ಅಲ್ಲ, ಯಾರನ್ನು ಹಿಡಿದ್ರೆ ಕೆಲಸ ಆಗುತ್ತೆ ಅಂತ ಅವರಿಗೆ ಗೊತ್ತು. ಅದಕ್ಕೆ ನಾನು ಕೇಳ್ತಾ ಇದ್ದೆ ಅವ್ರ ಹತ್ರ, ನಮಗೊಂದು IMAಗೊಂದು NGO ಹಿಡ್ಕೊಡಿ ಅಂತ, ನಮಗೇನಾದರೂ ಕೆಲಸ ಮಾಡಲಿಕ್ಕೆ. ಸತತವಾಗಿ ಆಲೋಚನೆ ಮಾಡ್ತಿರ್ತಾರೆ. ಅಂತಹ ಜಲಜಾಕ್ಷಿ ಟೀಚರ್ ಅವರಿಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ, ಹಾಗೂ ಅವರ ಇನ್ನೂ ಒಂದು ಮಾರುತಿ ವ್ಯಾನ್ ಏನೋ ಪರ್ಚೇಸ್ ಮಾಡಿದ್ದಾರೆ ಅವರು, ಶಾಲೆಗೆ ಅದನ್ನು ಸಮರ್ಪಿಸ್ತಾರೆ. ಸುಳ್ಯದಿಂದ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರಂತೆ. ದಾರಿಯಲ್ಲಿ ಹೋಗುವ ಮಕ್ಕಳನ್ನು ಕರ್ಕೊಂಡು ಹೋಗಿ ಶಾಲೆಗೆ ಕರ್ಕೊಂಡೋಗಿ ಮತ್ತೆ ಶಾಲೆಗೆ ಬಿಡುವ ಆಲೋಚನೆ ಮಾಡಿದ್ದಾರೆ. ನನಗೊಂದು 2-3 ಡೋನರ್ ಸಿಕ್ಕಿದ್ದಾರೆ. ಇನ್ಯಾರು ಡೋನರ್ ನನ್ನ ಹತ್ರ ಕೇಳಬೇಡಿ ಅಂದೆ ನಾನು ತಮಾಷೆಗೆ. ನನಗೊಂದೊಂದು ಲಕ್ಷ ಕೊಡೋರು 10 ಜನ ಬೇಕು ಅನ್ನೋ ಹಾಗೆ ಮಾತಾಡ್ತಾರೆ. ಅಂದರೆ ಒಂದು ಸಾತ್ವಿಕ ದಾನ, ನಾವು ದಾನ ಮಾಡಿದಾಗ 3 ಥರದ ದಾನಗಳು ಅಂತ ಹೇಳ್ತಾನೆ ಕೃಷ್ಣ. ಒಂದು ಸಾತ್ವಿಕ ದಾನ, ರಾಜಸಿಕ ದಾನ, ಒಂದು ತಾಮಸಿಕ ದಾನ. ಸಾತ್ವಿಕ ದಾನ ನಾವು ಯಾವಾಗ ಸಾತ್ವಿಕ ದಾನ ಹೇಳ್ತೇವೆ ಅಂತಂದರೆ, ಯಾರು ನಮಗೆ ಪ್ರತ್ಯುಪಕಾರ ಮಾಡುವುದಿಲ್ಲವೋ, ನಾನು ಅವರಿಂದ ಏನು ಬಯಸದೆ ನಾನು ಮಾಡ್ತೇನೆ, ಅದು ಸಾತ್ವಿಕ ದಾನ ಆಗ್ತದೆ. ಎತ್ತು ಪ್ರತ್ಯುಪಕಾರಾರ್ಥ, ನನಗೆ ಉಪಕಾರ ಮಾಡಲಿ ಅಂತ ಮಾಡುವಂಥ ದಾನ ರಾಜಸಿಕ ದಾನ ಆಗ್ತದೆ. ಅವನು ಹಾಳಾಗಿ ಹೋಗಲಿ ಅಂತ ಮಾಡುವ ದಾನ ತಾಮಸಿಕ ದಾನ ಆಗ್ತದೆ. ಹಾಗೆ ಯಾರಾದರೂ ಸಾತ್ವಿಕ ದಾನ ಮಾಡಬೇಕು ಅಂತ ಇದ್ದರೆ ಜಲಜಾಕ್ಷಿ ಟೀಚರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಪ್ರಾಜೆಕ್ಟ್ಗಳಿದೆ ಅವರ ಹತ್ರ. ದಿನನಿತ್ಯ ಒಂದು ಪ್ರಾಜೆಕ್ಟ್ಗಳನ್ನು ಆಲೋಚನೆ ಮಾಡ್ತಾ ಇರ್ತಾರೆ. ನಿಜವಾಗಿ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ 100ಕ್ಕೆ 200ರಷ್ಟು ತನ್ನನ್ನು ತೊಡಗಿಸ್ಕೊಂಡು ಆ ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಶಾಲೆಯಿಂದ ಇದಕ್ಕೆ ಟೂರ್ ಕರ್ಕೊಂಡು ಹೋಗ್ತಾರೆ, ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಅಂಥ ಒಂದು ಶಿಕ್ಷಕಿಯರು, ಸರ್ ಹೇಳಿದ ಹಾಗೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯರಿದ್ದರೆ ಮಕ್ಕಳು ನೆನಪಿಟ್ಕೊಳ್ತಾರೆ ಅಂತ. ಅಂಥ ಶಿಕ್ಷಕಿಯರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಕಾರ್ಯಕ್ರಮಕ್ಕೆ ಬಂದ ವಂದನಾರ್ಪಣೆ ಕಾರ್ಯಕ್ರಮ ಇದೆ, ಆದರೆ ಅಧ್ಯಕ್ಷೀಯ ನೆಲೆಯಲ್ಲಿ ನಾನು ಮನದುಂಬಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಕಾರ್ಯಕ್ರಮಕ್ಕೆ ಬಂದ, ಕಾರ್ಯಕ್ರಮದಲ್ಲಿ ಚಂದಗಾಣಿಸಿದ, ಕಾರ್ಯಕ್ರಮದ ಒಟ್ಟು ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ವೈದ್ಯರಾದ ನಮಗೆಲ್ಲರಿಗೂ ಒಂದು ಹೆಮ್ಮೆ. ಆ ಹೆಮ್ಮೆಯ ಹಿಂದೆ ನಮ್ಮ ಕುಟುಂಬ ಇದೆ, ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಗಂಡ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ. ಹಾಗೆ ಎಲ್ಲರ ಮನೆಯ ಸಪೋರ್ಟ್ ಇಲ್ಲದೆ, ಮನೆಯ ಸಹಕಾರ ಇಲ್ಲದೆ ನಮಗೆ ಖಂಡಿತವಾಗಿ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಥವಾ ಯಾರಾದರೂ ಒಬ್ಬರು ನೀವು ಒಳ್ಳೆಯ ವೈದ್ಯರು ಅಂತ ನಮಗೆ ಹೇಳಿದಾಗ ನಮಗೆ ರೋಮಾಂಚನ ಆಗ್ತದೆ ಅಂತ ಆದರೆ ಆ ಎಲ್ಲ ಯಶಸ್ಸು ನಮ್ಮ ತಂದೆ ತಾಯಿಯಂದರಿಗೆ ಮತ್ತು ನಮ್ಮ ಮನೆಯ ಮಂದಿಗೆ ಹೋಗ್ತದೆ ಅಂತ ಹೇಳ್ತಾ, ಬಂದಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. IMA ಚಿರಾಯುವಾಗಲಿ. ನಮಸ್ತೆ. ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ KV ಚಿದಾನಂದ್ ಸರ್ ಅವರಿಗೆ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತೇನೆ.
ಈ ಪುಸ್ತಕ ವೈದ್ಯ ಪದ್ಮರು ಅಂತ ಜುಲೈ 1ರಂದು ಮೊನ್ನೆ ಬ್ಯಾಂಗ್ಳೂರಿನಲ್ಲಿ ನಾವು ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಕನ್ನಡ ವೈದ್ಯ ಬರಹಗಾರರ ಸಮಿತಿ ಅಂತ ಇದೆ, ಅದರ ಅಧ್ಯಕ್ಷರ ಸ್ಥಾನದಲ್ಲಿ ನಾನು ಈ ವರ್ಷ ಕೆಲಸವನ್ನು ನಿರ್ವಹಿಸಿದೆ. ಈ ಪುಸ್ತಕ ವೈದ್ಯ ಪದ್ಮರು ಅಂತ ಡಾಕ್ಟರ್ ನಾ ಸೋಮೇಶ್ವರವರ ಸಂಪಾದಕತ್ವದಲ್ಲಿ ಬಂದ ಪುಸ್ತಕ. 16 ಪದ್ಮಶ್ರೀ ಪಡೆದ ವೈದ್ಯರ ಬಗ್ಗೆ ಇದರಲ್ಲಿದೆ. ನಿಮ್ಯಾನ್ಸನ್ ಕಟ್ಟಿದಂತಹ ಮಾರ್ಥಾಂಡ ವರ್ಮಾ, ಕಿದ್ವಾಯಿ ಆಸ್ಪತ್ರೆಗೆ ಕಾರಣೀಭೂತರಾದ ಭಾರ್ಗವ ಸರ್, ಆ ಬಳಿಕ ಜಯದೇವ ಆಸ್ಪತ್ರೆಗೆ ಕಾರಣೀಕರ್ತರಾದ ಚಿನ್ನಯ್ಯ, ಮತ್ತು ಜಯದೇವ ಆಸ್ಪತ್ರೆಯನ್ನು ವಿಶ್ವದಾದ್ಯಂತ ಹೆಸರಿಗೆ ತಂದಂಥ ಮಂಜುನಾಥ ಸರ್, ಆಮೇಲೆ ಒಂದು ನಿಮಿಷ ನನಗೆ ತಕ್ಷಣ ತಲೆಗೆ ಓಡ್ತಾ ಇಲ್ಲ, ಗೋಪಿನಾಥ್ ಸರ್, ಗೋಪಿನಾಥ್ ಸರ್, ಒಂದು ನಿಮಿಷ ಹೇಳ್ತಾರೆ, ಇಲ್ಲಿ ಲಿಸ್ಟ್ ಇದೆ ಸರ್. ಓಕೆ, ನಾರಾಯಣ ಆರೋಗ್ಯ ಸಮೂಹದ ಯಾರು ಹೇಳ್ಬೋದಾ? ನಮ್ಮ ಕುಂದಾಪುರದವರು ಶೆಟ್ಟಿ. ಓಕೆ, ಅರ್ಬುದ ನಿಗ್ರಹ ತಪಸ್ವಿ ಗೋಪಿನಾಥ್, ಮನುಕುಲದ ಸೇವೆಯಲ್ಲಿ 5 ದಶಕಗಳು ರಾಜ್ಕುಮಾರ್ನ ನೋಡ್ಕೊಳ್ತಿದ್ದ ಡಾಕ್ಟರ್ ಆಗಿದ್ದಂಥ ರಮಣ್ ರಾವ್, ಆಮೇಲೆ ನಮ್ಮ ಬಿ ಎಂ ಹೆಗ್ಡೆ ಸರ್, ಕಾಮಿನಿ ರಾವ್, ಬಂಜೆತನದ ನಿವಾರಣೆಗೆ ಮೇರುಶಕ್ತಿ, ನೇತ್ರಬ್ರಹ್ಮ ಡಾಕ್ಟರ್ ಎಂ ಜೋಶಿ, ಹುಬ್ಬಳ್ಳಿಯಲ್ಲಿ ಕಣ್ಣು ಅಂತಂದರೆ ಎಂ ಜೋಶಿ, 7 ಜಿಲ್ಲೆಗಳಲ್ಲಿ ಕಣ್ಣಿನ ಆಸ್ಪತ್ರೆಯನ್ನು ಸ್ಥಾಪಿಸಿ ಎಲ್ಲ ಚಿಕಿತ್ಸೆಯು ಒಂದು ಸೂರಿನಡಿಗೆ ಮಾಡಿರುವಂಥ ಎಂ ಜೋಶಿ, ಆಮೇಲೆ ಈಗದ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನ ಅಧ್ಯಕ್ಷರಾಗಿರುವಂಥ BN ಗಂಗಾಧರ್, CRC 25 ಬಾರಿ ಸರ್ಜರಿ ಮಾಡಿಸ್ಕೊಳ್ಬೇಕಾಗ್ತದೆ. ವೆಲ್ಲೂರು ಆಸ್ಪತ್ರೆಯಲ್ಲಿ ಸತತವಾಗಿ ಕಾದು ನಿಂತ ಪ್ರೇಮಧನ್ರಾಜ್ಗೆ ಕಂಡದ್ದು ನಾನು ವೈದ್ಯ ಆಗಬೇಕಂತ. ಅವರಮ್ಮ ಅವತ್ತು ಕೇಳ್ಕೊಂಡಿದ್ದಂತೆ, ಪ್ರತಿ ಸರ್ತಿ ಆಸ್ಪತ್ರೆ ಓಟಿಗೆ ಕರ್ಕೊಂಡು ಹೋದಾಗ ಅನಸ್ತೇಷಿಯ ಕೊಡಲಿಕ್ಕಾಗಲಿಲ್ಲ, ಯಾಕಂತಂದರೆ ಮುಖ ಇಲ್ಲಿಗೆ ಕುತ್ತಿಗೆಗೆ ಅಂಟಿಕೊಂಡಿದ್ದು ಎಂಡೋಟ್ರೇಕಿಯಲ್ ಟ್ಯೂಬ್ ಹಾಕೋಕ್ಕಾಗಲಿಲ್ಲ. ಪ್ರತಿ ಸರ್ತಿ ಓಪನ್ ಮಾಡಬೇಕು, ರಿಡಕ್ಷನ್ ಸರ್ಜರಿ ಮಾಡಿ 16ನೇ ಸರ್ತಿ ಅವರಿಗೆ ಎಂಡೋಟ್ರೇಕಿಯಲ್ ಟ್ಯೂಬ್ ಹಾಕಲಿಕ್ಕಾಗುತ್ತೆ, ಸರ್ಜರಿ ಮಾಡಲಿಕ್ಕಾಗತ್ತೆ. ಹಠಕಟ್ಟಿ KMCಯಲ್ಲಿ ಮೆಡಿಕಲ್ ಮಾಡಿ ಸರ್ಜನ್ ಆಗಿ, ಪ್ಲಾಸ್ಟಿಕ್ ಸರ್ಜನ್ ಆಗಿ, ಮತ್ತು ಈಗ ಅವರು ಎಷ್ಟು ಬೆಂಕಿಯಿಂದ ಸುಟ್ಟಂಥ ಬದುಕನ್ನು ಉತ್ಸಾಹ ಕಳ್ಕೊಂಡವರಿಗೆ ಆಪ್ರೇಷನ್ ಮಾಡಿ ಅವರೆಷ್ಟೋ ಕೆಲಸ, ಮತ್ತು ಅಗ್ನಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಬೆಂಕಿ ಅಪಘಾತ ಆದಾಗ ಏನು ಮಾಡಬೇಕು ಅನ್ನೋದನ್ನು ಕಲಿಸಿಕೊಟ್ಟಂಥ ಪ್ರೇಮಧನ್ರಾಜ್ ಅವರಿಗೆ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ಬಂತು, ಇಬ್ಬರಿಗೆ ಬಂತು ಕರ್ನಾಟಕದವರಿಗೆ. ಅವರ ಬಗ್ಗೆ ಬಂದ ಪುಸ್ತಕ ವೈದ್ಯ ಪದ್ಮರು ಅಂತ. ಇದು ನಮ್ಮ IMAಯ ಕೊಡುಗೆ. ನನಗೆ ಹೆಮ್ಮೆ ಏನು ಅಂತಂದರೆ, ನನ್ನ ಅಧ್ಯಕ್ಷತೆ ಸ್ಥಾನದಲ್ಲಿ ನಾವಿದ್ದಾಗ ಮಾಡಿದ್ವಿ ಅನ್ನುವಂಥದ್ದು ನನ್ನದೊಂದು ಹೆಮ್ಮೆ. ಧನ್ಯವಾದಗಳು. I thank you for being here, sir. I thank Dr. Chidananda sir, founder of Sulya IMA branch. Thank you very much, sir. And also the inaugurator of our IMA AMS Sulya branch today. I thank Dr. Ravikant sir for enlightening the activities of IMA Sulya branch. Thank you, sir. I thank Dr. Geeta Doppa madam, President Women's Wing AMS branch, and because of whom we could form our AMS Sulya branch today. I thank you, madam. I thank guest of honor Dr. Sri Krishna sir, Jalajakshi teacher. Thank you for being here. And most importantly, I thank our beloved and dynamic president, Dr. Veena madam, backstage Dr. Soumya, Dr. Amit, our photographers, and most importantly, all the doctors who are present here and their family members who have made this occasion a great success. Thank you one and all. Who are going to entertain you after this program. Thank you very much.
लुट गया लुट गया मैं तो गया मैं तो लुट गया लुट गया उड़ की करा मैं तो लुट गया महादेव 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 ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಗಂಧಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಚಲನಚಿತ್ರದ ಒಂದು ದೃಶ್ಯ. ಮಣಿಪುರಕ್ಕೆ ಅಶ್ವಮೇಧದ ಕುದುರೆ ಬಂದಿರ್ತದೆ. ಅರ್ಜುನನಿಗೆ ಬಬ್ರುವಾಹನ ತನ್ನ ಮಗ ಅನ್ನೋದನ್ನು ಮರೆತಿರ್ತಾನೆ. ಆಗ ಅರ್ಜುನ ಮತ್ತು ಬಬ್ರುವಾಹನರ ಭೇಟಿಯ ದೃಶ್ಯ. ಇಲ್ಲಿ ನಿಂತು ಮಾತನಾಡಿದರೆ ಅರ್ಜುನ, ಇಲ್ಲಿ ಹೀಗೆ ನಿಂತು ಮಾತಾಡಿದರೆ ಬಬ್ರುವಾಹನ. ನೀನೆಯೋ ಮಣಿಪುರದ ಅರಸು ವೀರ ಬಬ್ರುವಾಹನ, ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಟಿ ಮಾತನಾಡಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಕನಿಕರವೆನಿಸುತ್ತಿದೆ. ಶರಣಾರ್ಥಿಯಾಗಿ ಬಂದವರನ್ನು ರಕ್ಷಿಸುವುದೇ ಪಾಂಡವರ ಧರ್ಮ. ಕ್ಷಮಿಸು, ಮೇಲೇಳು. ಶರಣಾಗತಿ ಪ್ರಾಣಭೀತಿಯಿಂದ ರಕ್ಷಣೆ ಬೇಡಲು ತಲೆ ತಗ್ಗಿಸಲಿಲ್ಲ. ನನ್ನ ತಂದೆಗೆ ಚರಣಾರವಿಂದಗಳ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ತಂದೆ, ಯಾರು ನಿನ್ನ ತಂದೆ? ಪರಶುವನಿಂದ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ, ಕಾಂಡವವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿವವನ್ನು ಪಡೆದ ಗಂಡುಗಲಿ ಪಾರ್ಥ. ಕೇಳಿದಿರಾ ಈತನಾಡೋ ವಿಚಿತ್ರವಾದ ಮಾತುಗಳನ್ನ. ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅಂದ್ರೆ ನಾನು ಇವನ ತಂದೆ. ಯಾಕೆ ನಗು? ಇದೇನು ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೂ ಎಲ್ಲ ಕುದುರೆಯನ್ನು ಕಂಡಾಕ್ಷಣ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗತನಾಗಲಿಲ್ಲ ಎನ್ನುವ ಆಕ್ರೋಶಕ್ಕೂ? ಎರಡಕ್ಕೂ ಅಲ್ಲ. ನೀನು ನನ್ನ ತಂದೆ ಎಂದಿಯಲ್ಲ, ಅದಕ್ಕೆ ನೀವೇ ನನ್ನ ತಂದೆ ಅನ್ನೋ ಸತ್ಯ ಇಂದು ನನ್ನ ತಾಯಿಯಿಂದ ತಿಳಿದಾಕ್ಷಣ ತಮ್ಮ ಪಾದಾರವಿನದ ದರ್ಶನಕ್ಕೆ ಓಡೋಡಿ ಬಂದೆ. ತಾಯಿ, ಯಾರು ನಿನ್ನ ತಾಯಿ? ಏನು ರಂಬೇನೋ, ಊರ್ವಶಿನೋ, ಮೇನಕೆನೋ? ಇಲ್ಲ ತಿಲೋತ್ತಮ
ಶಾಂತಮೇನು ಹರಿಹರಿ ಶಾಂತಂ ಪಾಪಂ ಶಾಂತಂ ಪಾಪಂ. ಪರಮ ಪತಿವ್ರತಿಯಾದ ನನ್ನ ತಾಯಿನ ರಂಭು ಋಷಿ ಮೇನಕರಿಗೆ ಹೋಲಿಸ್ತಾ ಇದ್ದೀರಲ್ಲ. ನ್ಯಾಯ ನೀತಿ ಧರ್ಮಗಳೇ ತಮ್ಮ ಜೀವನದ ಉಸಿರು ಅಂತ ತಿಳ್ಕೊಂಡಿರೋ ಧರ್ಮರಾಯನ ತಮ್ಮಂದಿರ ಬಾಯಿಲಿಂತ ಮಾತು ಬರಬಾರ್ದು. ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗೆಲ್ಲಿದೆ? ಅಮ್ಮ ಅಮ್ಮ ನೋಡಿದ್ಯಾ, ಎಷ್ಟು ವರ್ಷಗಳವರೆಗೆ ಮರೆಮಾಚಿದ ನನ್ನ ಜನ್ಮ ರಹಸ್ಯ ನನ್ನನ್ನು ಎಂತಹ ಅಗ್ನಿ ಪರೀಕ್ಷೆಗೆ ನೂಕಿತು ನೋಡಿದ್ಯಾ? ಮಹಾವೀರ ಮಹಾವೀರ, ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ತೀರ್ಥಯಾತ್ರೆಗೆಂದು ಮಣಿಪುರಿಗೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧರ್ವ ವಿಧಿಯಿಂದ ವಿವಾಹವಾಗಿದ್ದು, ಆ ಮೂಲಕ ನನ್ನ ಜನ್ಮಕ್ಕೆ ಕಾರಣರಾಗಿದ್ದು, ಇದಾವುದೂ ನಿಮಗೆ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರುವುದು ಯಾವ ಚಿತ್ರಾಂಗದೆ, ಯಾವ ಮಣಿಪುರ, ಯಾರ ಗಾಂಧರ್ವ ವಿವಾಹ? ಯಾರು ನನ್ನ ಮಗ? ಕುರುಕುಲದ 18 ದಿನಗಳ ವೀರ ಸಂಗ್ರಾಮದಲ್ಲಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗವನ್ನು ಸೇರಿದ ಸುಭದ್ರಾನಂದನ ಅಭಿಮನ್ಯು, ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ನಿಮಗೆ ತಿಳಿದಿದ್ದರೆ ಕುರುಕ್ಷೇತ್ರದ ವೀರಾಂಗಣದಲ್ಲಿ ವೀರ ಸ್ವರ್ಗವನ್ನು ಸೇರುತ್ತಿದ್ದುದು ಆ ನಿಮ್ಮ ಮಗ ಅಭಿಮನ್ಯುವಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಇಲ್ಲವಾದರೆ 18 ದಿನಗಳ ಘೋರ ಸಂಗ್ರಾಮವನ್ನು ಕೇವಲ 8 ದಿನಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿನ ಬೆಳಗ್ತಾ ಇದ್ದ ಈ ನಿಮ್ಮ ಮಗ. ಮಾತಿಗೆ ನನ್ನ ಮಗ ಅಂತ ಯಾಕೆ ಬೊಗಳ್ತಾ ಇದೆಯಾ? ಹೋಗಿ ನಿನ್ನ ತಾಯಿನ ಕೇಳು, ನಿನ್ನ ಜನ್ಮಕ್ಕೆ ಕಾರಣನಾದ ನಿಮ್ಮಪ್ಪ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದರೂ ಆಡ್ತಾ ಇದ್ರೆ ಅವರ ಹೃದಯ ನಾವು ಬಗೆದು ರಣಚಂಡಿಗೆ ಉತ್ತರ ನೀಡ್ತಾ ಇದ್ದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣನ ಪರಮ ಆಪ್ತರು, ಆ ಗೌರವದಿಂದ ಬೇಡ್ಕೋತಾ ಇದ್ದೀನಿ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ತಮ್ಮ ಆಗಮನಕ್ಕೋಸ್ಕರ ತನ್ನ ಸುಖ ಸಂತೋಷನ ತ್ಯಾಗ ಮಾಡಿ ವಿರಾಗಿಣಿಯಂತಿರೋ ಪುಣ್ಯಮೂರ್ತಿಗೆ ಕೆಟ್ಟ ಹೆಸರು ಹಚ್ಚಬೇಡಿ, ಅವಳ ಕೀರ್ತಿಗೆ ಕಳಂಕ ಹಚ್ಚಬೇಡಿ. ದಯಮಾಡಿ ತಮ್ಮ ಪಾದಸ್ಪರ್ಶದಿಂದ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ಛೀ, ದೂರ ಸರಿ. ನಿನ್ನ ಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನಿಜವಾಗಿ ನೀನು ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ರಣಾಂಗಣದಲ್ಲಿ ತಕ್ಕ ಉತ್ತರ ಹೇಳುತ್ತಿದ್ದೆ. ಲಜ್ಜೆಗೆಟ್ಟ ಹೇಡಿಯುವಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ಜಾರಿಣಿಯ ಮಗನೇ ಆಗಿರಬೇಕು. ಆ ಜಾರಿಣಿಯ ಮಗ. ಬೋರ್ಗರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡ್ಗಿಚ್ಚನ್ನು ಬರಿಯ ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ, ಬರಸಿಡಿಲ ಬಡಿತವನ್ನು ಬರಿಯ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತ್ರ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ. ನನ್ನ ತಾಯಿಯ ಪಾತಿವ್ರತ್ಯಕ್ಕೆ ಬೆಂಕಿ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಣೇ ತೆರೆಯಲಿ, ಶ್ರೀಕೃಷ್ಣನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ರಣಾಂಗಣದಲ್ಲಿ ಚೆಲ್ಲಾಡದಿದ್ದರೆ ನಾನು ಚಿತ್ರಾಂಗದೆಯ ಮಗ ಬಬ್ರುವಾಹನನಲ್ಲ. ಥ್ಯಾಂಕ್ ಯು. ಒಟ್ಟಿಗೆ ತಗೊಳ್ಳಿ. ಕಮ್ ಮೇಡಮ್, ಪ್ಲೀಸ್ ಕಮ್. ಕಮ್ ಮೇಡಮ್. ಚಂದ ಕಲಿ ಆಯ್ತಾ? ಇನ್ನೂ ಶ್ಲೋಕ ಕಲಿಬೇಕು.